ಹೆಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾವು ರೀಸೆಂಟಾಗಿ ತಮಿಳ್ನಲ್ಲಿ ರಿಲೀಸ್ ಆಗಿರೋಂಥ ಮಹಾರಾಜ ಅನ್ನೋ ಮೂವಿನ ನೋಡೋಣ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಕರ್ಮ ರಿಟರ್ನ್ಸ್ ಅಂತ ಸುಮ್ಮನೆ ಹೇಳೋದಿಲ್ಲ, ಈ ಮೂವಿನ ನೋಡ್ತಾ ಹೋಗಿ, ಹಾಗೆ ನಿಮಗೂ ಕೂಡ ಅನಿಸುತ್ತೆ. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ವಿಜಯ್ ಸೇತುಪತಿ ಅಲಿಯಾಸ್ ಮಹಾರಾಜನ ನೋಡ್ತೀವಿ. ಅವರೊಂದು ಬಾರ್ಬರ್ ಶಾಪ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಡೇಗೆ ಅವ್ರಿಗೆ ಲೀವ್ ಬೇಕಾಗಿರುತ್ತೆ. ಯಾಕೆ ಅಂತಂದರೆ ಅವ್ರ ಹೆಂಡತಿ ಮಗಳನ್ನ ಆಚೆ ಕರ್ಕೊಂಡು ಹೋಗೋದಿರತ್ತೆ. ಹಾಗೆಯೇ ಅವ್ರ ಮಗಳಿಗೋಸ್ಕರ ಕೆಲವೊಂದು ಆಟಿಕೆಗಳನ್ನು ತಗೊಂಡಂಥ ಮಹಾರಾಜ ಅವ್ರ ಹೆಂಡತಿಗೆ ತೋರಿಸೋವಾಗ ಸರಿ ಅಂದ್ಕೊಂಡಂಥ ಅವ್ರ ವೈಫ್ ಕೂಡ ತೊಗೊಂಡು ಬರೋದಕ್ಕೆ ಹೇಳ್ತಿರ್ತಾರೆ. ಈ ರೀತಿ ಕಮ್ಯುನಿಕೇಷನ್ ಆಗ್ತಾ ಇರಬೇಕಾದ್ರೇ ಅನ್ಫಾರ್ಚುನೇಟ್ಲಿ ಬಂದಂಥ ಒಂದು ಲಾರಿ ಅವರ ಹೆಂಡತಿ ಮಗು ಇದ್ದಂಥ ಮನೆಗೆ ನುಗ್ಗಿಸ್ಬಿಡತ್ತೆ. ಸೊ ಅಚಾನಕ್ಕಾಗಿ ಆದಂಥ ಆಕ್ಸಿಡೆಂಟನ್ನು ಮಹಾರಾಜನ ಕೈಲಿ ಅರಗಿಸ್ಕೊಳಕ್ಕಾಗೋದೇ ಇಲ್ಲ. ಸೊ ಇಲ್ಲಿಗೆ ಸೀನ್ ಕಟ್ಟಾಗಿ ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ನೋಡ್ತೀವಿ ಈ ಚಿತ್ರದ ಮತ್ತೊಂದು ಮೈನ್ ಕ್ಯಾರೆಕ್ಟರ್ ಆದ ಜ್ಯೋತಿ ಇವಾಗ SSLC ಓದ್ತಾ ಇರ್ತಾಳೆ. ಓದ್ನಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ದಿದ್ರು ಕೂಡ ಅವಳಿಗೆ ಸ್ಪೋರ್ಟ್ಸ್ ಅಂದರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಮಿಕ್ಕಂಥ ಟೀಚರ್ಸ್ ಎಲ್ಲ ಓದ್ನಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋದ್ರಿಂದ ನೆಗ್ಲೆಕ್ಟ್ ಮಾಡ್ತಿದ್ರೆ ಅವರ PT ಟೀಚರ್ ಆದ ಆಸಿಫಾ ಜ್ಯೋತಿ ಕಂಡ್ರೆ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಯಾಕೆ ಅಂತಂದರೆ ಜ್ಯೋತಿ ಅಷ್ಟು ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತಾ ಇರ್ತಾರೆ. ಜ್ಯೋತಿ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರ ಪ್ರಕಾರ ಅವಳ ಮನೆಯಲ್ಲಿರೋದು 3 ಜನ. ಜ್ಯೋತಿ, ಅವಳ ತಂದೆ ಮಹಾರಾಜ, ಹಾಗೆಯೇ ಅವ್ರ ಮನೆಯಲ್ಲಿದ್ದಂಥ ಕಸದ ಬುಟ್ಟಿ. ಆ ಕಸದ ಬುಟ್ಟಿನ ಜ್ಯೋತಿ ಹಾಗೆ ಅವಳ ತಂದೆ ಇಬ್ಬರು ಕೂಡ ಮಹಾಲಕ್ಷ್ಮಿ ಅಂತ ಕರಿತಾ ಇರ್ತಾರೆ. ಯಾಕೆ ಅಂತಂದರೆ ಚಿಕ್ಕ ವಯಸ್ಸಿನಲ್ಲಿ ಮನೆಯೇ ತಲೆ ಮೇಲೆ ಬಿದ್ದಾಗ ಈ ಕಸದ ಬುಟ್ಟಿಯಿಂದ ಜ್ಯೋತಿ ಬದುಕುಳ್ದಿರ್ತಾಳೆ. ನಾವು ಮೂವಿ ಸ್ಟಾರ್ಟಿಂಗಲ್ಲಿ ನೋಡಿದಂಥ ಆಕ್ಸಿಡೆಂಟಲ್ಲಿ ಮಹಾರಾಜ ಅವರ ಹೆಂಡತಿನ ಕಳ್ಕೊಂಡಿರ್ತಾರೆ. ಆದರೆ ಆ ಕಸದ ಬುಟ್ಟಿಯಿಂದ ಅವ್ರ ಮಗಳು ಬದುಕಿರೋದ್ರಿಂದ ಆ ಕಸದ ಬುಟ್ಟಿನ ಅವ್ರ ಮನೆ ದೇವರು ಅನ್ನೋ ರೀತಿ ಅವರಿಬ್ರು ನೋಡ್ಕೊಳ್ತಾ ಇರ್ತಾರೆ. ಹಾಗೆಯೇ ಮಹಾರಾಜನ ಬಗ್ಗೆ ಹೇಳಬೇಕು ಅಂತಂದ್ರೆ ಹೆಂಡತಿ ತೀರೋದ್ಮೇಲೆ ಕೇವಲ ಮಹಾರಾಜನ್ಗೆ ಮನೆ ಬಿಟ್ರೆ ಅವರು ವರ್ಕ್ ಮಾಡ್ತಾ ಇದ್ದಂಥ ಬಾರ್ಬರ್ ಶಾಪು. ಯಾವಾಗಲೂ ಕೂಡ ಅವ್ರ ಮಗಳನ್ನ ತುಂಬಾ ಪ್ರೀತಿಸ್ತಾ ಇರ್ತಾರೆ. ಅವ್ರ ಮಗಳನ್ನ ಎಷ್ಟು ನಂಬ್ತಾ ಇರ್ತಾರೆ ಅಂತಂದ್ರೆ ಯಾರು ಏನೇ ಹೇಳಿದ್ರು ಕೂಡ ನನ್ನ ಮಗಳು ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಈ ರೀತಿ ಒಂದು ಇನ್ಸಿಡೆಂಟ್ ಸ್ಕೂಲಲ್ಲಿ ಕೂಡ ನಡೆಯುತ್ತೆ. ಸ್ಕೂಲ್ನಲ್ಲಿ ಇದ್ದಂಥ ಪ್ರೋಗ್ರಾಮ್ನಲ್ಲಿ ಚೀಫ್ ಗೆಸ್ಟ್ಗಳಿಗೆ ಕೊಡಬೇಕಾದಂಥ ಸಾಫ್ಟ್ ಡ್ರಿಂಕ್ಸ್ನಲ್ಲಿ ಆಲ್ಕೋಹಾಲ್ ಮಿಕ್ಸ್ ಮಾಡಿರ್ತಾರೆ. ಅದು ಜ್ಯೋತಿ ಮಾಡಿರೋದಿಲ್ಲ, ಆದರೆ ಆಪಾದನೆ ಜ್ಯೋತಿ ತಲೆ ಮೇಲೆ ಬಂದಿರುತ್ತೆ. ಇದರಿಂದ ಮಿನಿಸ್ಟರು ಮಹಾರಾಜನ ಕರೆದು ಬೈಯೋವಾಗ ಸಾಕ್ಷಿ ಸಮೇತವಾಗಿ ಅವ್ರ PT ಟೀಚರು ತೋರಿಸಿದಾಗ ಬೇರೊಂದು ಹುಡುಗ ಈ ಕೆಲಸ ಮಾಡಿದಾನೆ ಅನ್ನೋದು ಗೊತ್ತಾಗತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಂಥ ಮಹಾರಾಜ ತನ್ನ ಮಗಳು ಏನು ತಪ್ಪು ಮಾಡಿಲ್ಲ ಅಂದರೂ ಕೂಡ ನನ್ನ ಮಗಳಿಗೆ ಬೈದಿದ್ರಿಂದ ಅವಳ ಹತ್ರ ಕ್ಷಮಾಪಣೆ ಕೇಳಿ ಅಂತ ಕೇಳ್ತಾನೆ. ಇದಕ್ಕೆ ಮಿನಿಸ್ಟ್ರು ಒಪ್ಪದೇ ಇದ್ದಾಗ ಹಾಗೆಯೇ ಅಲ್ಲಿದ್ದಂಥ ಮಿಕ್ಕೆಲ್ಲ ಟೀಚರ್ಸು ಮಹಾರಾಜನ ಆಚೆ ಹಾಕಲಿಕ್ಕೆ ಅಂತ ನೋಡಿದಾಗ ಅಲ್ಲೇ ಇದ್ದಂಥ ಒಂದು ಕಂಬನ ಮಹಾರಾಜ ಜೋರಾಗಿ ಇಟ್ಕೊಂಡು ಬಿಡ್ತಾನೆ. ಆ ರೀತಿ ಅವನು ಇಟ್ಕೊಂಡಿದ್ರಿಂದ ಇಡೀ ಬಿಲ್ಡಿಂಗ್ಗೆ ಕುಸ್ತೋಗೋ ರೀತಿ ಆಗತ್ತೆ. ಇದನ್ನು ನೋಡಿದಂಥ ಜ್ಯೋತಿ ಮಿನಿಸ್ಟ್ರ್ ಹತ್ರ ನನ್ನ ಹತ್ರ ಸಾರಿ ಕೇಳಿಬಿಡಿ ಸರ್, ಇಲ್ಲ ಅಂತಂದರೆ ನಮ್ಮ ತಂದೆ ಬಗ್ಗೋ ಅಂತ ಮನುಷ್ಯನೇ ಅಲ್ಲ ಅಂತ ಕೇಳ್ಕೊಳ್ತಾಳೆ. ಹಾಗೆಯೇ ನಡೀತಾ ಇದ್ದಂಥ ಈ ಒಂದು ಅವಘಡನ ತಪ್ಸೋಕ್ಕೋಸ್ಕರ ಮಿನಿಸ್ಟರ್ ಬೇರೆ ದಾರಿ ಇಲ್ದೇ ಜ್ಯೋತಿ ಹತ್ರ ಫೈನಲಿ ಸಾರಿ ಅಂತ ಕೂಡ ಕೇಳ್ತಾರೆ. ಸೊ ಇದನ್ನು ನೋಡ್ತಾ ಇದ್ದರೆ ತಂದೆ ಮಗಳ ಮಧ್ಯೆ ಇದ್ದಂಥ ಬಾಂಡಿಂಗ್ ಎಷ್ಟು ಅನ್ನೋದು ಅರ್ಥ ಆಗುತ್ತೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಜ್ಯೋತಿಗೆ ಸ್ಕೂಲ್ ಕಡೆಯಿಂದ ಸ್ಪೋರ್ಟ್ಸ್ ಕ್ಯಾಂಪ್ ಇರುತ್ತೆ. ಇದರಿಂದ ಒಂದು ವಾರದ ಮಟ್ಟಿಗೆ ಅವ್ರ ತಂದೆನ ಬಿಟ್ಟೋಗ್ಬೇಕಾಗಿರತ್ತೆ. ಒಂದು ದಿವಸನೂ ಕೂಡ ತಂದೆ ಮಗಳು ದೂರ ಇರೋದಿಲ್ಲ. ಹಾಗೆಯೇ ಜ್ಯೋತಿ ಕ್ಯಾಂಪಿಗೆ ಹೋಗೋವಾಗ ನಾನಿಲ್ಲ ಅಂತ ಹೇಳಿ ಊಟ ತಿಂಡಿ ಎಲ್ಲ ಬಿಡಬೇಡ, ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಮಾಡು. ಹಾಗೆಯೇ ನಾನಿಲ್ಲ ಅಂತ ಸ್ಕೂಲ್ ಹತ್ರ ಎಲ್ಲ ಹೋಗಬೇಡ, ನೀನು ಮರ್ತುಬಿಟ್ಟು. ಹಾಗೆಯೇ ಮಹಾಲಕ್ಷ್ಮಿನ ಚೆನ್ನಾಗಿ ನೋಡ್ಕೊ, ನಾನು ಆಗಿಂದಾಗೆ ವಿಡಿಯೋ ಕಾಲ್ ಮಾಡ್ತಾ ಇರ್ತೀನಿ, ಆಗ ನೀನು ನನಗೆ ಮಹಾಲಕ್ಷ್ಮಿನ ತೋರಿಸ್ಬೇಕಾಗತ್ತೆ ಅಂತ ಹೇಳ್ತಾಳೆ. ಸೊ ಇಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ಮಹಾರಾಜ ಬಂದು ಮನೆಯಲ್ಲಿ ಮಲ್ಕೊಂಡಿರೋವಾಗ ಅವ್ರ ಮನೆಗೆ ಒಂದು ಹಾವು ಬರುತ್ತೆ. ಇದರಿಂದ ತುಂಬ ಭಯಗೊಂಡಂಥ ಮಹಾರಾಜನ್ಗೆ ಎಚ್ಚರ ಆಗತ್ತೆ. ಹಾಗೆಯೇ ನೆಕ್ಸ್ಟ್ ಡೇ ಮಾರ್ನಿಂಗು ಕೌನ್ಸಿಲರು ಒಂದು ಕಾರ್ ಸರ್ವಿಸ್ ಸ್ಟೇಷನ್ಗೆ ಅವ್ರ ಕಾರ್ನ ತೊಳಸ್ಲಿಕ್ಕೋಸ್ಕರ ಬಿಟ್ಟೋಗಿರ್ತಾರೆ. ಆದರೆ ಸರ್ವಿಸ್ ಸ್ಟೇಷನ್ ಅವರು ಅವ್ರ ಹೆಂಡತಿ ಪ್ರೀತಿಯಿಂದ ಕೊಡಿಸಿದ್ದಂಥ ಕೂಲಿಂಗ್ ಗ್ಲಾಸ್ನ ತಗೊಂಡ್ಬಿಟ್ಟಿರ್ತಾರೆ. ಇದರಿಂದ ಕೌನ್ಸಿಲರು ಸರ್ವಿಸ್ ಸ್ಟೇಷನ್ಗೆ ಬಂದು ಅದ್ರ ಓನರ್ನ ಎಲ್ಲರೂ ಕೂಡ ತುಂಬಾನೇ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ಓನರ್ಗೆ ಚೆನ್ನಾಗಿ ಹೊಡಿತಾರೆ. ನಿಮ್ಮನ್ನು ನಂಬಿ ಕಾರ್ನ ಬಿಟ್ಟೋಗಿದ್ದೀನಿ, ನನ್ನ ಹೆಂಡತಿ ಪ್ರೀತಿಯಿಂದ ಕೊಡಿಸಿರೋ ಅಂಥ ಗ್ಲಾಸ್ ಅದು ಸಿಗದೇ ಇದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋವಾಗಲೇ ಸರ್ವಿಸ್ ಸ್ಟೇಷನಿಗೆ ಧನು ಅನ್ನೋನು ಕೂಡ ಬರ್ತಾನೆ. ಅವನೇ ರಾತ್ರಿ ಕಾರ್ ಬಿಟ್ಟು ಬರ್ತೀನಿ ಅಂತ ತಗೊಂಡು ಹೋಗಿರ್ತಾನೆ. ಹಾಗೆಯೇ ಈಗ ತಾನೇ ಅವನು ಜೈಲಿಂದ ಕೂಡ ಬಂದಿರ್ತಾನೆ. ಸೊ ಧನುನ ನೋಡಿದಂಥ ಓನರು
ನಿಮ್ಮ ಕಾರ್ನ ರಾತ್ರಿನೇ ಅವನೇ ತೊಗೊಂಡು ಹೋಗಿದ್ದು ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಕೌನ್ಸಿಲರ್ ಧನುಗೂ ಕೂಡ ಹೊಡೆದು, ರಾತ್ರಿ ಹೊರಟಂಥ ಕಾರ್ ಬೆಳಗ್ಗೆ ತೊಗೊಂಡು ಬಂದು ಬಿಟ್ಟಿದ್ಯಾ ಅಂತಂದರೆ ಇಡೀ ರಾತ್ರಿ ಎಲ್ಲಿ ಸುದುತ್ತಾ ಇದ್ದೆ, ನಾಳೆ ಅಷ್ಟರ ನನ್ನ ಗ್ಲಾಸ್ ನನಗೆ ಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹಾಗೆ ನೆಕ್ಸ್ಟ್ ಡೇ ಒಂದು ಪಬ್ಬಲ್ಲಿ ಕೂತು ಅವರೆಲ್ಲರೂ ಕೂಡ ಕುಡಿತಾ ಇರುವಾಗ ಅಲ್ಲಿಗೆ ಬಂದಂಥ ಧನು ಅವ್ನ ಕಣ್ಣು ಎದುರುಗಡೆನೆ ಅವ್ರ ಹೆಂಡತಿ ಕೊಡಿಸಿದಂಥ ಗ್ಲಾಸ್ನ ಒಡೆದಾಕಿದ್ದಲ್ದೇ ಕೌನ್ಸಿಲರ್ಗೂ ಕೂಡ ಚೆನ್ನಾಗಿ ಬೆಂಡೆತ್ತಿ ಬ್ರೇಕ್ ಆಗ್ತಾನೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಬಂದಿರೋಂಥ ಮಹಾರಾಜನ್ನ ನೋಡ್ತೀವಿ. ಸೊ ಅಲ್ಲಿದ್ದಂಥ ಇನ್ಸ್ಪೆಕ್ಟರು ಏನು ವಿಷಯಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ಯಾ ಅಂತ ಕೇಳೋವಾಗ ನಮ್ಮ ಮನೆಗೆ 3 ಜನ ಕಳ್ಳರು ಬಂದಿದ್ರು, ಬಂದಂಥವ್ರು ನಮ್ಮ ಮನೆಯ ಮಹಾಲಕ್ಷ್ಮಿನ ತಗೊಂಡು ಹೋದ್ರು ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಇನ್ಸ್ಪೆಕ್ಟರು ನಿನ್ನ ಮಗಳ ನಿನ್ನ ಹೆಂಡ್ತಿನ ಅಂತ ಕೇಳೋವಾಗ ಮಹಾರಾಜ ಕೂಡ ಫೋಟೋ ತೋರಿಸ್ತಾರೆ. ಸೊ ಆ ಫೋಟೋನ ನೋಡಿದಂಥ ಇನ್ಸ್ಪೆಕ್ಟರ್ಗೆ ಅರ್ಥ ಆಗುತ್ತೆ ಅದೊಂದು ಕಸದ ಬುಟ್ಟಿ ಅಂತ. ಸೊ ಹಾಗಿದ್ರೆ ಆ ಕಸದ ಬುಟ್ಟಿಲಿ ಏನಾದರೂ ಇಂಪಾರ್ಟೆಂಟ್ ಆಗಿರೋದೇನಾದರೂ ಇಟ್ಟಿದೆಯಾ ಅಂತ ಕೇಳೋವಾಗ ಮಹಾರಾಜ ಇಲ್ಲ ಅಂತ ಹೇಳ್ತಾನೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಇನ್ಸ್ಪೆಕ್ಟರ್ಗೆ ಮಹಾರಾಜನ ಮೇಲೆ ತುಂಬಾ ಕೋಪ ಬರುತ್ತೆ. ಅದರಲ್ಲಿ ಏನೂ ಇಲ್ಲ ಅಂತಂದರೆ ಮತ್ತೇನಕ್ಕೋ ಒಂದು ಕಸದ ಬುಟ್ಟಿಗೋಸ್ಕರ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದೆಯಾ, ನಿನಗೇನಾದರೂ ಹುಚ್ಚಿಡ್ದಿದೆಯಾ, ಅವನನ್ನೆಲ್ಲರೂ ಸೇರಿ ಆಚೆ ಹಾಕಿ ಅಂತ ಹೇಳೋವಾಗ ಮಹಾರಾಜ ಅಲ್ಲೇ ಇದ್ದಂಥ ಒಂದು ವಸ್ತುನ ಗಟ್ಟಿಗಿಡ್ಕೊಂಡು ನಿಂತು ಬಿಡ್ತಾನೆ. ಸೊ ಅವರೆಲ್ಲರೂ ಕೂಡ ಮಹಾರಾಜನ ಎಳೆಯೋದಕ್ಕೆ ಟ್ರೈ ಮಾಡೋವಾಗ ಪೊಲೀಸ್ ಸ್ಟೇಷನ್ನೇ ಧ್ವಂಸ ಆಗಿಬಿಡುತ್ತೆ. ಈ ರೀತಿ ಧ್ವಂಸ ಆಗ್ತಾ ಇದ್ದಂಗೆ ಅಲ್ಲಿದ್ದಂಥ ಒಂದು ಹಾವು ಆಚೆ ಬರುತ್ತೆ. ಇದನ್ನು ನೋಡಿದಂಥ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಸ್ಟೇಷನಿಂದ ಆಚೆ ಹೋಗಿ ನಿಂತು ವೆಯ್ಟ್ ಮಾಡೋವಾಗ ಮಹಾರಾಜ ಅದನ್ನು ತಗೊಂಡು ಬಂದು ಆಚೆ ಹಾಕ್ತಾನೆ. ಹಾಗೆಯೇ ಐಯರ್ ಇನ್ಸ್ಪೆಕ್ಟರ್ ಬರಲಿ, ಸೊ ಅವ್ರು ಬರ್ತಾ ಇದ್ದಂಗೆ ನಿನ್ನ ಕಂಪ್ಲೇಂಟ್ನ ಅವ್ರಿಗೆ ಕೊಡುವಂತೆ ಅಂತ ಹೇಳಿ ಸ್ಟೇಷನಲ್ಲೇ ಕೂರಿಸ್ಕೊಳ್ತಾರೆ. ಹಾಗೆಯೇ ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೀವಿ RTOನಲ್ಲಿ ಕೆಲಸ ಮಾಡ್ತಾ ಇರೋ ಅಂಥ ಮಾರ್ವಾಡಿಸ್ನ. ಅವರು ತಿರುಪತಿಗೆ ಹೋಗಿ ಬರೋಷ್ಟ್ರೊಳಗಾಗ್ಲೇ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದವನು ಆ ಮನೇನ 88,000 ಚಿನ್ನನ ಕಳ್ತನ ಮಾಡಿ ಇನ್ಸ್ಪೆಕ್ಟರ್ ವರ್ಧಾ ಕೈಗೆ ಸಿಗಾಕೊಂಡಿರ್ತಾನೆ. ಇವಾಗ ಅದನ್ನು ಡೆಮೋ ತೋರ್ಸೋಕ್ಕೋಸ್ಕರ ವಾಪಸ್ ಆ ಮಾರ್ವಾಡಿಸ್ ಮನೆಗೆ ಕರ್ಕೊಂಬಂದಿರ್ತಾರೆ. ಹಾಗೆಯೇ ಕತ್ಕೊಂಡಂಥ ವ್ಯಕ್ತಿ ಡೆಮೋ ತೋರಿಸಾದ್ಮೇಲೆ ರಿಕವರ್ ಮಾಡ್ಕೊಂಡಂಥ ಅಷ್ಟು ಗೋಲ್ಡನ್ನು ಕೂಡ ವಾಪಸ್ ಕೊಟ್ಟಂಥ ಇನ್ಸ್ಪೆಕ್ಟರು, ಇಷ್ಟು ದೊಡ್ಡ ಮನೆ ಕಟ್ಸಿದ್ದೀರಾ ಅಂದರೆ ಎಷ್ಟಾಗ್ಬೋದು ಅಂತ ಕೇಳ್ತಾರೆ. ಅದಕ್ಕೆ ಆ ಓನರ್ ಒಂದು 7 ಕೋಟಿ ಆಯಿತು ಅಂತ ಹೇಳ್ತಾರೆ. RTOನಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಇಷ್ಟಕ್ಕೊಂದು ಹೇಗೆ ಸಾಧ್ಯ ಅಂತ ಕೇಳೋವಾಗ ಇದನ್ನು ಕೇಳಿಸ್ಕೊಂಡಂಥ ಓನರ್ ಟ್ರಿಗರ್ ಆಗಿ IT ಅವ್ರು ಬರಲಿ, ಅವ್ರಿಗೆ ಉತ್ತರ ಕೊಡ್ತೀನಿ, ನಿಮ್ಗೇನಿದೆ ನಾನು ಉತ್ತರ ಕೊಡೋ ಅಂಥದ್ದು ಅಂತ ಹೇಳಿ ಇನ್ಸ್ಪೆಕ್ಟರ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಸೊ ಅವ್ರು ಈ ಕಡೆ ಬರ್ತಾ ಇದ್ದಂಗೆ ಒಳಗಡೆಯಿಂದ ವಾಪಸ್ ಬಂದಂಥ ಮನೆ ಓನರು, ಸರ್ ನೀವು ಕೊಟ್ಟಿರೋದೆಲ್ಲ ಕವರಿಂಗು ಸರ್, ನಮ್ಮ ಹತ್ರ ಇದ್ದಿದ್ದು ಒರಿಜಿನಲ್ ಜುವೆಲ್ಸ್ ಅಂತ ಹೇಳೋವಾಗ ಕದ್ದಂಥ ಕಳ್ಳನ್ನು ಕರೆದು ವರ್ಧಾ ಇನ್ಸ್ಪೆಕ್ಟರ್ ಅವನನ್ನು ಚೆನ್ನಾಗಿ ಹೊಡೆದು ವಿಚಾರಿಸೋವಾಗ ನಮಗಿಲ್ಲೊಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಇನ್ಸ್ಪೆಕ್ಟರ್ ವರ್ಧಾ ಕೈಗೆ ಕಳ್ಳ ಸಿಕ್ಕದ್ಮೇಲೆ ಇನ್ಸ್ಪೆಕ್ಟರ್ ವರ್ಧಾ ಹಾಗೆ ಕಳ್ಳ ಇಬ್ಬರು ಸೇರಿಕೊಂಡು ಅದನ್ನು ಕೋಟೆಡ್ ಗೋಲ್ಡ್ ಮಾಡಿ ಅವ್ರ ಕೈಗೆ ವಾಪಸ್ ಕೊಟ್ಟಿರ್ತಾರೆ. ಸೊ ಇದೇನಾದರೂ ಅವ್ರಿಗೆ ವಿಷಯ ಗೊತ್ತಾದರೆ ಅಂತ ಕೇಳೋವಾಗ ನಾನು ನೋಡ್ಕೊಳ್ತೀನಿ ಬಿಡು ಅಂತ ಹೇಳ್ದಂಥ ವರ್ಧಾ ಓನರ್ ಹತ್ರ, ಓ ನೀವು ಇದೇ ಥರ ನಾ ಗೌರ್ಮೆಂಟಿಗೆ ಯಾಮಾರಿಸಿ ಇಷ್ಟು ದೊಡ್ಡ ಮನೆ ಕಟ್ಕೊಂಡಿರೋದು ಅಂತ ಹೆದರಿಸ್ತಾ ಇದ್ದಂಗೆ ಆ ಓನರ್ ಎದುರುಕೊಂಡು ಏನು ಮಾತಾಡದೆ ಒಳಗೆ ಹೊರಟೋಗ್ತಾನೆ. ಹಾಗೆಯೇ ಕತ್ಕೊಂಡು ತಪ್ಪೊಪ್ಪಿಗೆ ಒಪ್ಕೊಂಡಂಥ ಕಳ್ಳನ ಹೆಂಡ್ತಿಗೂ ಕೂಡ ದುಡ್ಡು ಕೊಟ್ಟು ಕಳಿಸ್ತಾರೆ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ವಾಪಸ್ ಸ್ಟೇಷನ್ನಿಗೆ ಬಂದಂಥ ಇನ್ಸ್ಪೆಕ್ಟರ್ ವರ್ಧನ್ ಹತ್ರ ಮಹಾರಾಜ ನಡೆದಂಥ ಸೇಮ್ ಇನ್ಸಿಡೆಂಟ್ ಹೇಳ್ತಾರೆ. ಹಾಗೆಯೇ ಅವರಲ್ಲಿ ಏನಾದರೂ ಗುರ್ತಿತ್ತಾ ಅಂತ ಕೇಳೋವಾಗ ಆ 3 ಜನದಲ್ಲಿ ಒಬ್ಬರು ಬೆನ್ನ ಮೇಲೆ ಒಂದು ಕಿವಿ ಇತ್ತು ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಅವರೆಲ್ಲರೂ ಕೂಡ ಮಹಾರಾಜನಿಗೆಲ್ಲೋ ತಲೆ ಕೆಟ್ಟಿರ್ಬೋದು ಅಂತ ಅಂದ್ಕೊಂಡು ಸ್ಟೇಷನಿಂದ ಹೊರಗಡೆ ಎತ್ತಾಕಿ ಇನ್ಸ್ಪೆಕ್ಟರ್ ವರ್ಧಾ ಇನ್ನೇನಾದ್ರು ಒಳಗಡೆ ಬಂದರೆ ನಿನ್ನನ್ನು ಶೂಟ್ ಮಾಡಿಬಿಡ್ತೀನಿ ಅಂತ ಎದುರಿಸ್ತಾರೆ. ಆಗ್ಲೇ ಮಹಾರಾಜ ಅವ್ರ ಕೈಗೆ 40,000 ಕೊಟ್ಟು ನನಗೇನಾದ್ರೂ ನನ್ನ ಮಗಳು ಬರೋಷ್ಟ್ರೊಳಗಡೆ ಮಹಾಲಕ್ಷ್ಮಿನ ಹುಡುಕೊಟ್ರೆ 5 ಲಕ್ಷ ಕೊಡೋದಾಗಿ ಡೀಲ್ ಮಾಡ್ಕೊಳ್ತಾರೆ. ಸೊ ಇದಕ್ಕೆ ಇನ್ಸ್ಪೆಕ್ಟರ್ ವರ್ಧಾ ಹಾಗೆ ಮಿಕ್ಕಂಥ ಇನ್ಸ್ಪೆಕ್ಟರ್ಗಳು ಕೂಡ ಸರಿ ಅಂತ ಒಪ್ಕೊಂಡು ಅವ್ರ ಮನೇನ ಬಂದು ಸರ್ಚ್ ಮಾಡೋವಾಗ ಅವ್ರಿಗೆ ಪಾಸ್ಬುಕ್ ಕಾಣಿಸುತ್ತೆ. ಸೇವಿಂಗ್ ಅಕೌಂಟ್ಸಲ್ಲಿ ಏನಿಲ್ಲ ಅಂತಂದರೂ 16ರಿಂದ 17 ಲಕ್ಷ ಮಹಾರಾಜ ಸೇವ್ ಮಾಡಿ ಇಟ್ಟಿರ್ತಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಸೊ ಇದನ್ನು ತಿಳ್ಕೊಂಡಂಥ ಇನ್ಸ್ಪೆಕ್ಟರ್ ವರ್ಧಾ ಆ ಕಸದ ಬುಟ್ಟಿಲಿ ಬೇರೇನೋ ಇರ್ಬೋದು ಅನಿಸುತ್ತೆ, ಅದಕ್ಕೋಸ್ಕರ ಇವನು ಅಷ್ಟೊಂದು ಹುಡುಕ್ತಾ ಇರೋದು ಅಂತ ಅಂತಾರೆ. ಸೊ ಈ ಗ್ಯಾಪಲ್ಲಿ ಮಹಾರಾಜನಿಗೆ ಅವ್ರ ಮಗಳು ಒಂದು ವಿಡಿಯೋ ಕೂಡ ಸೆಂಡ್ ಮಾಡಿರ್ತಾರೆ. ಸೊ ಅದನ್ನು ಮಹಾರಾಜ ತುಂಬ ಪ್ರೀತಿಯಿಂದ ನೋಡ್ತಾ ಇರ್ತಾನೆ. ಆಗ್ಲೇ ಇನ್ಸ್ಪೆಕ್ಟರ್ ವರ್ಧಾ ಮಹಾರಾಜನ ಹತ್ರ ಆ ಕಸದ ಬುಟ್ಟಿಲಿ ಬೇರೇನಾದರೂ ಇತ್ತ ಅಂತ ವಿಚಾರಿಸೋವಾಗ ಮಹಾರಾಜ ಅದು ಇದು ಮಾತಾಡೋದ್ರ ಬದಲು 5 ಲಕ್ಷದ ಬದಲು 7 ಲಕ್ಷ ಕೊಡ್ತೀನಿ, ನನಗದನ್ನು ಹುಡುಕೊಡಿ ಅಂತ ಕೇಳ್ಕೊಳ್ತಾರೆ.
ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ಮನೆಗಳನ್ನು ರಾಬ್ರಿ ಮಾಡ್ತಾ ಇರುವಂಥ ಚಿನ್ನ ಹಾಗೆ ಅವನ ಫ್ರೆಂಡ್ ಎಂಥ ದೊಡ್ಡ ಕದೀಮ್ರು ಅಂತಂದರೆ ಯಾರ ಮನೆ ಮೇಲಾದರೂ ಕಣ್ಣು ಹಾಕಿದ್ರೆ ಆ ಮನೆಗೆ ಬಂದು ರಾಬ್ರಿ ಮಾಡೋದಲ್ದೇ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಹಾಗೆಯೇ ಅವ್ರ ಮನೇಲಿದ್ದಂಥ ಹೆಣ್ಮಗಳ ಲೈಫ್ನೂ ಕೂಡ ಹಾಳು ಮಾಡ್ತಾ ಇರ್ತಾರೆ. ಚಿನ್ನ ಈ ಕೆಲಸ ಮಾಡದಿದ್ರೂ ಕೂಡ ಚಿನ್ನನ ಜೊತೆ ಇದ್ದಂಥ ಫ್ರೆಂಡು ಈ ರೀತಿಯ ಕೆಲಸ ಮಾಡ್ತಾ ಇರ್ತಾನೆ. ಇದಾದಮೇಲೆ ಆ ಮಗಳ ತಾಯಿ ನಮ್ಮನ್ನು ನಂಪಾಡಿಗೆ ಬಿಟ್ಬಿಡಿ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಕೂಡ ಗ್ಯಾಸ್ನ ಲೀಕ್ ಆಗೋ ರೀತಿ ಮಾಡಿ ಇಡೀ ಮನೆನೇ ಬ್ಲಾಸ್ಟ್ ಮಾಡಿ ಯಾವುದೇ ಸಾಕ್ಷಿ ಆಧಾರಗಳು ಕೂಡ ಸಿಗದೇ ಇರೋ ರೀತಿ ಮಾಡಿ ಅವರಿಬ್ಬರು ಕೂಡ ಅಲ್ಲಿಂದ ಹೊರಡ್ತಾ ಇರ್ತಾರೆ. ಹಾಗೆಯೇ ಚಿನ್ನ ಬಗ್ಗೆ ಹೇಳಬೇಕು ಅಂತಂದರೆ ಅವರಿಗೆ ತಾನು ಪ್ರೀತಿಸಿ ಮದುವೆ ಆದಂಥ ಹೆಂಡತಿ ಹಾಗೆ ಒಬ್ಬಳು ಮಗಳು ಕೂಡ ಇರ್ತಾಳೆ. ಚಿನ್ನಗೆ ಮಗಳು ಅಂದರೆ ಪ್ರಾಣನೇ ಬಿಡ್ತಾ ಇರ್ತಾನೆ. ಹಾಗೆಯೇ ಈ ಮುಂಚೆನೇ ಕಳೆದೋಯ್ತು ಅಂತ ಹೇಳ್ತಾ ಇದ್ದಂಥ ಕಸದ ಬುಟ್ಟಿ ಚಿನ್ನ ಮನೆಯಲ್ಲೇ ಇರುತ್ತೆ. ಹಾಗೆಯೇ ನೆಕ್ಸ್ಟ್ ಸೀನ್ನಲ್ಲಿ ಮಹಾರಾಜ ಕಸದ ಬುಟ್ಟಿಗೋಸ್ಕರ ಅವ್ರ ಮಗಳು ಬರೋಷ್ಟರೊಳಗಡೆ ಹೇಗಾದರೂ ಸರಿ ಹುಡುಕ್ಬೇಕು ಅಂತ ಇನ್ಸ್ಪೆಕ್ಟರ್ಗಳಿಗೆ ಚೆನ್ನಾಗಿ ದುಡ್ಡು ಕೊಡ್ತಾ ಇರ್ತಾರೆ. ಹಾಗೆ ಈ ಕಡೆ ಇನ್ಸ್ಪೆಕ್ಟರ್ಗಳು ಅದೇ ಥರ ಒಂದು ಡ್ಯೂಪ್ಲಿಕೇಟ್ ಕಸದ ಬುಟ್ಟಿನ ಹುಡುಕ್ತಾ ಇರ್ತಾರೆ. ಹಾಗೆ ಅವ್ರ ಮಗಳು ಕೂಡ ಸ್ಪೋರ್ಟ್ಸ್ಗಳಲ್ಲೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾ ಅವಳ ಒಂದು ಆ ಸ್ಪೋರ್ಟ್ಸ್ ಟೈಮ್ನ ಅವ್ರ ಟೀಚರ್ ಜೊತೆಗೆ ಎಂಜಾಯ್ ಮಾಡ್ತಾ ಇರ್ತಾಳೆ. ಹಾಗೆಯೇ ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ಕಳ್ತನ ಮಾಡ್ತಾ ಇದ್ದಂಥ ಚಿನ್ನ ಅವ್ರ ಮಗಳು ಬೆನ್ನ ಮೇಲೆ ಹಟ್ಟದ ಮೇಲೆ ಇಟ್ಟಿದ್ದಂಥ ಒಂದು ವಸ್ತು ಬಿದ್ದಿದ್ರಿಂದ ತುಂಬ ಜೋರು ಗಾಯ ಆಗ್ತಿರತ್ತೆ. ಸೊ ಅದಕ್ಕೆ ಅವರು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಒಂದ್ಸಲ ನನ್ನ ಮನೆ ಹೆಣ್ಮಕ್ಳು ಥರನೇ ಬೇರೆ ಮನೆ ಹೆಣ್ಮಕ್ಳು ಕೂಡ ಅಂತ ಅಂದ್ಕೊಂಡಿದ್ದಿದ್ರೆ ಅವ್ರ ಲೈಫ್ನಲ್ಲಿ ಅಂಥ ದೊಡ್ಡ ಪರೀಕ್ಷೆನ ಎದುರಿಸೋ ಅಂಥ ಸ್ಥಿತಿ ಬರ್ತಾ ಇರಲಿಲ್ಲ. ಹಾಗೆಯೇ ನೆಕ್ಸ್ಟ್ ಸೀನ್ನಲ್ಲಿ ಪೊಲೀಸ್ ಇನ್ಫಾರ್ಮರ್ ಆಗಿರೋವಂಥ ಸದಾಶಿವನ ನೋಡ್ತೀವಿ. ಇನ್ಸ್ಪೆಕ್ಟರ್ ಕಂದ ಕಸದ ಬುಟ್ಟಿ ಹುಡುಕ್ತಾ ಇರೋವಂಥ ವಿಷಯ ಸದಾಶಿವಂಗೆ ಗೊತ್ತಾಗಿದ್ರಿಂದ ಪೊಲೀಸ್ ಇನ್ಫಾರ್ಮರ್ ಸದಾಶಿವ ಕೂಡ ಈ ಕಸದ ಬುಟ್ಟಿ ಹುಡ್ಕೋ ಅಂತ ಒಂದು ಕೆಲಸದಲ್ಲಿ ಕೈ ಜೋಡಿಸ್ತಾರೆ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ಮಹಾರಾಜನ ಮೇಲೆ ಡೌಟ್ ಇದ್ದಿದ್ರಿಂದ ಮಹಾರಾಜನ್ ನಂಬರ್ನ ಕಾಲ್ ಹಿಸ್ಟ್ರಿ ತೆಗೆಸ್ಲಿಕ್ಕೋಸ್ಕರ ಕೊಡ್ತಾರೆ. ಹಾಗೆಯೇ ಪೊಲೀಸ್ ಸ್ಟೇಷನ್ ಇರುವಂಥ ಮಹಾರಾಜನ ತೋರಿಸ್ತಾರೆ. ಅಲ್ಲಿರೋರು ಎಲ್ಲ ಇನ್ಸ್ಪೆಕ್ಟರ್ಗಳು ಕೂಡ ಮಹಾರಾಜನ ತುಂಬ ಹೀನಾಯವಾಗಿ ನೋಡ್ತಾ ಇರ್ತಾರೆ. ಎಲ್ಲ ಕೆಲಸನೂ ಕೂಡ ಮಹಾರಾಜನ ಕೈಲೇ ಮಾಡಿಸ್ತಾ ಇರ್ತಾರೆ. ಮಹಾರಾಜನು ಕೂಡ ಕೇವಲ ಒಂದು ಕಸದ ಬುಟ್ಟಿಗೋಸ್ಕರ 24/7 ಪೊಲೀಸ್ ಸ್ಟೇಷನ್ನಲ್ಲೇ ವೆಯ್ಟ್ ಮಾಡ್ತಾ ಇರ್ತಾನೆ. ಆಗಲೇ ನಾವು ನೋಡ್ತೀವಿ ಸರ್ವಿಸ್ ಸ್ಟೇಷನ್ನ ಓನರ್ ಧನು ಕಳೆದೋಗಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಲಿಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾನೆ. ಧನು ಅಂದರೆ ಬೇರೆ ಯಾರು ಅಲ್ಲ, ಕೌನ್ಸಿಲರ್ಗೆ ಹೊಡೆದವನು. ಹಾಗೆಯೇ ನಮಗಿಲ್ಲೊಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಹಾವು ಬಂದಿದ್ದ ದಿವಸ ಮಹಾರಾಜ ಮಲಗಿರೋವಾಗ ಎಚ್ಚರ ಆಗುತ್ತೆ ಅಲ್ವಾ, ಆಗ್ಲೇ ಅವನ ಕಣ್ಣಿಗೆ ಒಂದು ಸ್ಲಿಪ್ ಕಾಣಿಸುತ್ತೆ. ಆ ಸ್ಲಿಪ್ನ ತಗೊಂಡು ಯಾರ ಕಾರ್ ಅದಂತ ವಿಚಾರಿಸೋವಾಗ ಅದು ಕೌನ್ಸಿಲರ್ ಕಾರು ಅಂತ ಗೊತ್ತಾಗತ್ತೆ. ಹಾಗೆಯೇ ರಾತ್ರಿ ಪೂರ ಧನು ಅನ್ನೋನು ಓಡಿಸಿರೋದು ಅಂತ ಕೂಡ ಗೊತ್ತಾಗತ್ತೆ. ಅವತ್ತಿನ ದಿವಸನೇ ಬಾರಿಗೆ ಬಂದಂಥ ಧನು ಕೌನ್ಸಿಲರ್ಗೆ ಚೆನ್ನಾಗಿ ಹೊಡೆದು ಹೋಗೋವಾಗ ಮಹಾರಾಜ ಕೂಡ ಅಲ್ಲೇ ಇರ್ತಾನೆ. ಮಹಾರಾಜ ಧನುನ ಫಾಲೋ ಮಾಡಿಕೊಂಡು ಅವನ ಹಿಂದೆನೇ ಹೋಗ್ತಾನೆ. ಹಾಗೆಯೇ ಧನುಗೂ ಕೂಡ ಮಹಾರಾಜ ಫಾಲೋ ಮಾಡ್ತಾ ಇರೋ ಅಂಥ ವಿಷಯ ಗೊತ್ತಾಗಿದ್ದರಿಂದ ಆ ತಕ್ಷಣ ಅವನ ಫ್ರೆಂಡ್ಸ್ ಎಲ್ರಿಗೂ ಕೂಡ ಇನ್ಫಾರ್ಮ್ ಮಾಡ್ತಾನೆ. ಇದರಿಂದ ಧನು ಹೋಗಬೇಕಾದಂಥ ಪ್ಲೇಸಿಗೆ ಹೋಗ್ತಾ ಇದ್ದಂಗೆ ಮಹಾರಾಜ ಕೂಡ ಅದೇ ಪ್ಲೇಸಿಗೆ ಬರ್ತಾನೆ. ಅಲ್ಲಿರೋರು ಎಲ್ಲರೂ ಕೂಡ ಮಹಾರಾಜನ ಮೇಲೆ ಚೆನ್ನಾಗಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಮಹಾರಾಜನು ಕೂಡ ಡಿಫೆನ್ಸ್ ಮಾಡ್ತಾ ಅವರಿಗೆ ಹೊಡಿತಾ ಇರ್ತಾನೆ. ಆಗ್ಲೇ ಧನು ಸಿಂಗಲ್ ಆಗಿ ಮಹಾರಾಜನ ಕೈಗೆ ಸಿಗ್ತಾನೆ. ಧನುಗೆ ಮಹಾರಾಜ ಟಾರ್ಚರ್ ಮಾಡ್ತಾ ನನ್ನ ಮನೆಗೆ ಬಂದಂಥ 3 ಜನದಲ್ಲಿ ನೀನು ಒಬ್ಬ ಅಂತ ನನಗೆ ಗೊತ್ತು, ಮಿಕ್ಕಿದ್ದಿಬ್ರು ಯಾರು ಅಂತ ಕೇಳೋವಾಗ ಧನು ನಾ ಹೇಳಿದ್ರು ಸಾಯಿಸ್ತೀಯಾ, ನಾ ಹೇಳ್ದೆ ಇದ್ರೂ ಸಾಯಿಸ್ತೀಯಾ ಅಂತ ಹೇಳಿ ಮಹಾರಾಜನ ದಬ್ಬಿ ಅಲ್ಲಿಂದ ಬೈಕ್ ತಗೊಂಡು ಹೋಗೋವಾಗ ಅಲ್ಲೇ ಇದ್ದಂಥ ಕತ್ತಿನ ಮಹಾರಾಜ ಬೀಸ್ತಾನೆ. ಒಂದೇ ಹೊಡೆತಕ್ಕೆ ಧನುದು ರುಂಡ ಮುಂಡ ಬೇರೆ ಆಗೋಗುತ್ತೆ. ಹಾಗೇನೆ ಧನು ಸಾಯಕ್ಕಿಂತ ಮುಂಚೆ ನಿಮ್ಮ ಸ್ಟೇಷನ್ನಲ್ಲೇ ಒಬ್ಬ ಇದ್ದಾನೆ ಅಂತ ಹೇಳಿ ಒಂದು ಹಿಂಟ್ ಕೊಟ್ಟಿದ್ರಿಂದ ಮಹಾರಾಜ ಅವನನ್ನು ಕಂಡುಹಿಡಿಯೋದಕ್ಕೋಸ್ಕರನೇ ಹಗಲು ರಾತ್ರಿ ಅಂದಾನೆ ಇನ್ಸ್ಪೆಕ್ಟರ್ಗಳೆಲ್ಲ ಎಷ್ಟೇ ಅವಮಾನ ಮಾಡಿದ್ರು ಕೂಡ ಸ್ಟೇಷನಲ್ಲಿ ಬಂದು ಕೂತಿರ್ತಾನೆ. ಈಗ ಸರ್ವಿಸ್ ಸ್ಟೇಷನ್ನ ಓನರ್ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರಿಂದ ಆ ಫೋಟೋ ನೋಡಿ ಇಷ್ಟು ವಿಷಯನೂ ಕೂಡ ನೆನಪಿಸ್ಕೊಳ್ತಾನೆ. ಹಾಗೆಯೇ ಫೈನಲಿ ಕೌನ್ಸಿಲರ್ ಹೊಡೆದಿರೋದು ಅಂತ ಗೊತ್ತಾಗಿದ್ರಿಂದ ಕೌನ್ಸಿಲರ್ನ ಕರೆದು ವಿಚಾರಿಸೋವಾಗ ಧನು ಕಾಣೆ ಆಗಿರೋದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕ್ಲಾರಿಫೈ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಫೈನಲಿ ಇನ್ಸ್ಪೆಕ್ಟರ್ ಕಂದ ಹಾಗೆ ಇನ್ಫಾರ್ಮರ್ ಸದಾಶಿವನ್ಗೆ ಅದೇ ಥರ ಕಸದ ಬುಟ್ಟಿ ಡ್ಯೂಪ್ಲಿಕೇಟ್ ಮಾಡಿಕೊಡೋ ಅಂಥ ವ್ಯಕ್ತಿ ಕೂಡ ಸಿಗ್ತಾನೆ. ಆ ವ್ಯಕ್ತಿ ಇನ್ನು 2 ದಿವಸದಲ್ಲಿ ಆ ಕಸದ ಬುಟ್ಟಿ ಸೇಮ್ ಅದೇ ಥರ ಇರೋ ಥರದ್ದೇ ಮಾಡಿಕೊಡ್ತೀನಿ ಅಂತ ಹೇಳಿ ಒಪ್ಕೊಳ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ರಾಬ್ರಿ ಮಾಡ್ತಾ ಇದ್ದಂಥ ಚಿನ್ನನ ಮಗಳ ಬರ್ತಡೇ ಇರುತ್ತೆ 2 ದಿವಸದಲ್ಲಿ. ಅದಕ್ಕೋಸ್ಕರ ಅವಳಿಗೆ ಗೋಲ್ಡ್ ತಗೊಳ್ಳಿಕ್ಕೆ ಅಂತ ಬಂದಿರ್ತಾರೆ. ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋವಂಥ ಡೈಮಂಡನ್ನು ತೆಕ್ಕೊಟ್ಟಿದ್ದನ್ನು ನೋಡಿದಂಥ ಚಿನ್ನನ ಹೆಂಡತಿ ನೀವು
ಮಾಡ್ತಾ ಇರೋವಂಥ ಅಂಗಡಿ ಬಿಸ್ನೆಸ್ ಆದರೂ ಕೂಡ ಮಗಳಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ವ, ಸೊ ನಾವು ಅಡ್ತನ ಬಡತನದಲ್ಲಿ ಬೆಳೆದಿರೋದಲ್ವ ಅಂತ ಗಂಡನಿಗೆ ಕನ್ವಿನ್ಸ್ ಮಾಡಿದ್ರು ಕೂಡ ನನ್ನ ಮಗಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆಯೇ ಸೀನ್ ಕಟ್ ಮಾಡಿದ್ರೆ ಧನುನ ಹೊಡೆದಿದ್ದ ಸ್ಪಾಟಿಗೆ ಇನ್ಸ್ಪೆಕ್ಟರ್ಗಳಿಬ್ರು ಕೂಡ ಬೇರೆ ಬೇರೆ ಹೆಸರನ್ನ ಇಟ್ಕೊಂಡು ಇನ್ವೆಸ್ಟಿಗೇಷನ್ಗೋಸ್ಕರ ಬಂದಿರ್ತಾರೆ. ಕೌನ್ಸಿಲರ್ ಹತ್ರ ಮಹಾರಾಜ ಧನುನ ಕೇಳ್ಕೊಂಡು ಹೋಗಿದ್ದ ಅಲ್ವಾ, ಸೊ ಆ ಹೆಸರನ್ನ ಕನ್ಫ್ಯೂಸ್ ಮಾಡ್ಕೊಂಡು ಕೌನ್ಸಿಲರ್ ಇಳಿಯರಾಜ ಅಂತ ಹೆಸರೇಳಿರ್ತಾನೆ. ಹಾಗೆ ಮತ್ತೊಂದು ಇನ್ಸ್ಪೆಕ್ಟರ್ ಮಹಾರಾಜ ಅನ್ನೋ ಹೆಸರನ್ನ ಇಟ್ಕೊಂಡು ಇಬ್ರು ಕೂಡ ಇನ್ವೆಸ್ಟಿಗೇಷನ್ಗೆ ಒಂದೇ ಸ್ಪಾಟಿಗೆ ಬಂದಿರ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಚಿನ್ನನ ಮಗಳು ಹುಟ್ಟಿದಬ್ಬಕ್ಕೋಸ್ಕರ ಆರ್ಡ್ರ್ ಮಾಡಿದಂಥ ಜುವೆಲ್ಸ್ನ ಬಿಡಿಸ್ಕೊಂಡಂಥ ಚಿನ್ನ ಅವ್ರ ವೈಫಿಗೆ ಫೋನ್ ಮಾಡಿ ಹೇಳೋವಾಗ ತುಂಬ ಜನ ನೆಂಟ್ರಿಸ್ಟ್ರೆಲ್ಲ ಬರೋರಿದ್ದಾರೆ, ಸ್ವಲ್ಪ ನೀನು ಗಡ್ಡನ ಟ್ರಿಮ್ ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ರಿಂದ ಚಿನ್ನ ಕೂಡ ಮಹಾರಾಜ ವರ್ಕ್ ಮಾಡ್ತಾ ಇದ್ದಂಥ ಬಾರ್ಬರ್ ಶಾಪಿಗೆ ಬಂದು ಟ್ರಿಮ್ ಮಾಡಿಸ್ಕೊಳ್ಳೋವಾಗ ಅವ್ರ ಮಗಳು ಬರ್ತಡೇ ಇರೋವಂಥ ವಿಷಯನ ಫೋನಲ್ಲಿ ಮಾತಾಡ್ತಾರೆ. ಹಾಗೆ ಈ ಬಗ್ಗೆ ಚಿನ್ನನ ಮಹಾರಾಜ ವಿಚಾರಿಸೋವಾಗ ನನ್ನ ಮನೆ ವಿಷಯ ನಿನಗೇನಕ್ಕೆ ಅಂತ ಹೇಳ್ತಾರೆ. ಆಗ್ಲೇ ಟ್ರಿಮ್ ಮಾಡ್ತಾ ಇದ್ದಂಥ ಟ್ರಿಮ್ಮರ್ದು ಬ್ಯಾಟ್ರಿ ಡೌನ್ ಆಗಿದ್ರಿಂದ ಮಹಾರಾಜ ತರಲಿಕ್ಕೆ ಅಂತ ಆಚೆ ಹೋಗ್ತಾರೆ. ಅಷ್ಟರೊಳಗಾಗಲೇ ಚಿನ್ನನ ಫ್ರೆಂಡು ಚಿನ್ನನಿಗೆ ಫೋನ್ ಮಾಡಿ ಇವತ್ತು ನ್ಯೂಸ್ ಪೇಪರ್ ನೋಡ್ದ, ನಮ್ಮ ಬಗ್ಗೆನೇ ಬಂದಿದೆ ಅನ್ಸುತ್ತೆ ಅಂತ ಹೇಳಿ ಅವರಿಬ್ಬರು ಕೂಡ ರಾಬ್ರಿ ವಿಷಯ ಮಾತಾಡೋವಾಗ ಮಹಾರಾಜ ಅಲ್ಲೇ ಬಂದು ನಿಂತಿರ್ತಾನೆ. ಚಿನ್ನನ್ಗನ್ಸುತ್ತೆ ನಾವಿಬ್ಬರು ಮಾತಾಡ್ತಾ ಇದ್ದದನ್ನು ಮಹಾರಾಜ ಕೇಳಿಸ್ಕೊಂಡಿರ್ಬೋದು ಅಂತ ಅನ್ಸುತ್ತೆ. ಇನ್ನೂ ಕೂಡ ಕನ್ಫರ್ಮ್ ಆಗಿರೋದಿಲ್ಲ. ಸೊ ಚಿನ್ನ ಟ್ರಿಮ್ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಅವನ ಮನೆಗೆ ಬಂದುಬಿಡ್ತಾನೆ. ಹಾಗೆಯೇ ಅಲ್ಲಿಗೆ ಚಿನ್ನನ ಫ್ರೆಂಡ್ ಬರ್ತಾ ಇದ್ದಂಗೆ ಆ ಬಾರ್ಬರ್ನ ಶಾಪ್ನಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ವರ್ಕರು ನಾನು ಆಡ್ತಿದ್ದಂಥ ಮಾತನ್ನ ಕೇಳಿಸ್ಕೊಂಡ ಅನಿಸುತ್ತೆ ಅಂತ ಹೇಳೋವಾಗ ಚಿನ್ನನ ಫ್ರೆಂಡು ಹಾಗಿದ್ರೆ ಅವನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ನೋಡಿ ಅವನನ್ನು ಮುಗಿಸ್ಬಿಡೋಣ ಬಿಡು ಅಂತ ಮಾತಾಡ್ಕೊಳ್ತಾ ಇರೋವಾಗಲೇ ಮಗಳಿಗೋಸ್ಕರ ತಂದಂಥ ಸರ ಅಲ್ಲಿರೋದಿಲ್ಲ. ಸೊ ಇದನ್ನು ಅವ್ರ ವೈಫ್ ಹೇಳಿದಾಗ ನಮಗೆ ತೋರಿಸ್ತಾರೆ. ಬಾರ್ಬರ್ ಶಾಪಲ್ಲೇ ಬೈ ಮಿಸ್ಸಾಗಿ ಆ ಒಂದು ಗೋಲ್ಡ್ ಚೈನನ್ನು ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾನೆ ಚಿನ್ನ. ಸೊ ಇದನ್ನು ನೋಡಿದಂಥ ಮಹಾರಾಜ ಅವ್ರ ಮಗಳು ಬರ್ತಡೇ ಇದೆ ಅನಿಸುತ್ತೆ, ನಾನೇ ಹೋಗಿ ಅವ್ರ ಮನೆಗೆ ಕೊಟ್ಟು ಬರ್ತೀನಿ ಅಂತ ಹೇಳಿ ಮಹಾರಾಜ ಕೂಡ ಅವ್ರ ಮನೆಗೆ ಬರೋವಾಗ ಅನ್ಫಾರ್ಚುನೇಟ್ಲಿ ಇನ್ಸ್ಪೆಕ್ಟರ್ಗಳು ಕೂಡ ಅದೇ ಟೈಮ್ಗೆ ಅಲ್ಲಿ ಬರ್ತಾ ಇರ್ತಾರೆ. ಮಹಾರಾಜ ಅವರನ್ನು ಕರೆಸದೇ ಇದ್ದರೂ ಕೂಡ ಮಹಾರಾಜನ ಜೊತೆಗೆ ಅವರು ಕೂಡ ಬಂದಿದ್ದನ್ನು ನೋಡಿದಂಥ ಚಿನ್ನ ಮಹಾರಾಜನೇ ಇನ್ಫಾರ್ಮ್ ಮಾಡಿ ಇನ್ಸ್ಪೆಕ್ಟರ್ಗಳೆಲ್ಲ ನಮ್ಮ ಮನೆಗೆ ಬರ್ತಾ ಇದ್ದಾನೆ ಅಂತ ಅಂದ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಡ್ತಾರೆ. ಚಿನ್ನನ ಫ್ರೆಂಡು ಗನ್ ಇಟ್ಕೊಂಡು ಇನ್ಸ್ಪೆಕ್ಟರ್ಗಳನ್ನೆಲ್ಲ ಹೆದರಿಸೋವಾಗ ಬೈ ಮಿಸ್ಸಾಗಿ ಅಲ್ಲೊಂದು ಶೂಟೌಟ್ ಆಗೋಗುತ್ತೆ. ಸೊ ಈ ಶೂಟೌಟಲ್ಲಿ ಚಿನ್ನನ ಫ್ರೆಂಡು ಸತ್ತೋಗ್ತಾನೆ, ಚಿನ್ನ ಅರೆಸ್ಟ್ ಆಗ್ತಾನೆ. ಹಾಗೆ ಚಿನ್ನನ ಹೆಂಡತಿಗೆ ತನ್ನ ಗಂಡ ಇಂಥ ದೊಡ್ಡ ಕದೀಮ ಅಂತ ಗೊತ್ತಾಗಿದ್ದು ಅರ್ಗಿಸ್ಕೊಳ್ಳೋಕ್ಕಾಗದೇ ಇರೋವಂಥ ಬಿಸಿ ತುಪ್ಪ ಆಗಿರತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಮಹಾರಾಜನ ಮಗಳು ಮಹಾರಾಜನ್ಗೆ ಒಂದು ವಾಯ್ಸ್ ನೋಟ್ ಕಳಿಸ್ತಾರೆ. ಇವತ್ತಿನ ದಿವಸ ಸಂಜೆನೇ ನಾನು ಮನೆಗೆ ಬರ್ತಾ ಇದ್ದೀನಿ, ನಾನಿವಾಗ ನಿನಗೊಂದು ಶೂಸ್ ಫೋಟೋ ಕಳಿಸಿದ್ದೀನಿ, ಅದೇ ಥರ ಶೂಸ್ ತೊಗೊಂಡು ಬಾ. ಈಗ ನೀನು ಕೊಡಿಸಿರೋ ಅಂಥದ್ದು ಅರ್ಧೋಗಿದೆ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಾನು ಅದನ್ನು ಗ್ರೌಂಡಿಗೆ ಹಾಕ್ಕೊಂಡು ಹೋಗಬೇಕು ಅಂತ ಹೇಳ್ತಾಳೆ. ಅಷ್ಟರೊಳಗಾಗ್ಲೇ ಇವ್ರು ಆರ್ಡರ್ ಕೊಟ್ಟಿದ್ದಂಥ ಕಸದ ಡಬ್ಬ ಕೂಡ ರೆಡಿಯಾಗಿ ಹೋಗಿರುತ್ತೆ. ಸೊ ಇಸ್ಕೊಳ್ಬೇಕಾಗಿರೋ ದುಡ್ಡನ್ನು ಕೂಡ ಇನ್ಸ್ಪೆಕ್ಟರ್ಗಳು ಇಸ್ಕೊಳ್ಳೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಆದರೆ ಹೊಸ ಕಸದ ಡಬ್ಬದ ಥರ ಇರೋದ್ರಿಂದ ಇನ್ಫಾರ್ಮರ್ ಸದಾಶಿವನ್ಗೆ ಅದನ್ನು ಹಳೇದ್ರ ರೀತಿ ಮಾಡು ಅಂತ ಹೇಳ್ತಾರೆ. ಅವತ್ತಿನ ದಿವಸ ಸಂಜೆನೆ ಇನ್ಸ್ಪೆಕ್ಟರ್ ವರ್ಧಾ ಅವ್ರಿಗೆ ಗೊತ್ತಿರೋ ಅಂತ ಅಷ್ಟು ಕಳ್ಳರಿಗೂ ಕೂಡ ಸಿಚುಯೇಷನನ್ನು ಎಕ್ಸ್ಪ್ಲೈನ್ ಮಾಡಿ ಕಸದ ಡಬ್ಬನ ನೀವೇ ತೊಗೊಂಡೋಗಿರೋದು ಅಂತ ಸರೆಂಡರ್ ಆಗಿ ಅಂತ ಕೇಳ್ಕೊಂಡ್ರು ಕೂಡ ಅವ್ರು ಯಾರೂ ಒಪ್ಕೊಳ್ಳೋದಿಲ್ಲ. ಬರೀ ಒಂದು ಕಸದ ಡಬ್ಬಕ್ಕೋಸ್ಕರ ನಾವು ಸರೆಂಡರ್ ಆಗಬೇಕಾ ಅಂತ ಕೇಳ್ತಾ ಇರೋವಾಗ ಅಲ್ಲೇ ಇದ್ದಂಥ ಇನ್ಫಾರ್ಮರ್ ಸದಾಶಿವ ನಾಟಕ ಆಡೋದಲ್ವಾ, ನಾನು ನಾಟಕ ಆಡ್ತೀನಿ ಬಿಡಿ, ಅದೇನು ಕೊಡಬೇಕು ಅಂತಿದ್ದೀರೋ ಆ ದುಡ್ಡನ್ನ ನನಗೆ ಕೊಡಿ ಅಂತ ಹೇಳಿ ಇನ್ಸ್ಪೆಕ್ಟರ್ ವರ್ಧನ್ಗೆ ಕನ್ವಿನ್ಸ್ ಮಾಡ್ತಾರೆ. ಇದಕ್ಕೆ ವರ್ಧಾ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಆಗ್ಲೇ ಮಹಾರಾಜನ ಕರೆದಂಥ ಸ್ಟೇಷನಲ್ಲಿದ್ದಂಥ ಇನ್ಸ್ಪೆಕ್ಟರು ನೀನು ಹೇಳ್ದಂಥ ಸ್ಟೋರಿನ ಮತ್ತೊಂದು ಸಲ ಹೇಳು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇವಾಗ ಸದಾಶಿವ ಕೂಡ ಆ ಒಂದು ಸ್ಟೋರಿನ ಕೇಳಿಸ್ಕೊಳ್ಳಿ ಅಂತ. ಸೊ ಸ್ಟೇಷನ್ಲಿದ್ದಂಥ ಇನ್ಸ್ಪೆಕ್ಟರ್ ವರ್ಧನ್ಗೆ ಫೋನ್ ಮಾಡ್ತಾರೆ. ಸೊ ಇವಾಗ ಮಹಾರಾಜ ಮಾತಾಡ್ತಾ ಇರೋಂಥ ವಾಯ್ಸ್ನ ಸದಾಶಿವ ಹಾಗೆಯೇ ವರ್ಧಾ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಕೇಳಿಸ್ಕೊಳ್ತಾ ಇರ್ತಾರೆ. ಅಷ್ಟರೊಳಗಾಗ್ಲೇ ಮಹಾರಾಜನ ಮಗಳು ಕೂಡ ಮನೆಗೆ ಬರೋಳಿರ್ತಾಳೆ. ಮನೆಗೆ ಬಂದಂಥ ಮಹಾರಾಜನ ಮಗಳು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋವಾಗ ಈ ಗ್ಯಾಪ್ನಲ್ಲಿ ಮಹಾರಾಜ ಶೂಸ್ ತರೋದಕ್ಕೆ ಅಂತ ಅಂಗಡಿಗೆ ಹೋಗಿರ್ತಾನೆ. ಅವನು ಹೇಳ್ತಾ ಇರೋವಂಥ ಸ್ಟೋರಿನಲ್ಲಿ ಕಸದ ಬುಟ್ಟಿ ಅಂತ ಹೇಳ್ತಾ ಇರ್ತಾನೆ. ಬಟ್ ನಿಜವಾದ ನಡೆದಿದ್ದ ಕತೆ ಏನು ಅಂತ ಇವಾಗ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಮಹಾರಾಜನ ಮಗಳು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದದನ್ನು ನೋಡ್ದಂಥ ಅಲ್ಲಿದ್ದಂಥ 3 ಜನ ಅವಳ ಬಾಯಿನ ಅದ್ಮಿಡ್ಕೊಳ್ತಾರೆ. ಈಗ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ ಅವ್ರ 3 ಜನರಲ್ಲಿ ಧನು ಒಬ್ಬ ಆಗಿದ್ರೆ ಮತ್ತೊಬ್ಬ ಬೇರೆ ಯಾರು ಅಲ್ಲ, ಪೊಲೀಸ್ ಇನ್ಫಾರ್ಮರ್ ಸದಾಶಿವ ಆಗಿರ್ತಾನೆ. ಹಾಗೆಯೇ 3ನೇ ವ್ಯಕ್ತಿ ನಾವೀಗಾಗಲೇ ನೋಡಿದಂಥ ರಾಬ್ರಿ ಮಾಡ್ತಾ ಇದ್ದಂಥ ಚಿನ್ನ ಆಗಿರ್ತಾನೆ. ಚಿನ್ನ ಈಗ ಆಲ್ರೆಡಿ ಜೈಲಿಗೆ ಹೋಗಿ 13-14 ವರ್ಷ ಆಗಿರುತ್ತೆ. ಸೊ ರಿಲೀಸ್ ಮಾಡ್ಕೊಂಡು ಆಚೆ ಬಂದಂಥ ಚಿನ್ನ ಮಹಾರಾಜ ಹೋಗಿ ಬರೋದನ್ನೆಲ್ಲದನ್ನು ಕೂಡ ನೋಡ್ಕೊಂಡಿರ್ತಾನೆ. ಹಾಗೆಯೇ ಅವತ್ತಿನ ದಿವಸ ಅವನನ್ನು ಸಾಯಿಸೋದಕ್ಕೋಸ್ಕರನೇ ಅವನ ಮನೆಯಲ್ಲಿ ಬಂದು ವೆಯ್ಟ್ ಮಾಡೋವಾಗ ಅನ್ಫಾರ್ಚುನೇಟ್ಲಿ ಈ ಪ್ಲೇಸಿಗೆ ಜ್ಯೋತಿ ಬಂದು ಸಿಗಾಕೊಂಡಿರ್ತಾಳೆ. ಒಬ್ಳು ಹೆಣ್ಮಗಳು ಅಂತಲೂ ಕೂಡ ನೋಡ್ದಾನೆ ಚಿನ್ನ ಅವಳಿಗೆ ಚೆನ್ನಾಗಿ ಹೊಡೆದು ಹಾಗೆಯೇ ಅವಳಿಗೆ ಉಗ್ದು ಇವ್ರು 3 ಜನನೂ ಕೂಡ ಹಾಲಿಗೆ ಬಂದು ಇನ್ನೂ ಕೂಡ ಮಹಾರಾಜ ಬರಲಿಲ್ವಲ್ಲ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತಾರೆ. 1 ತಿಂಗಳಿಂದ ಪೊಲೀಸ್ ಇನ್ಫಾರ್ಮರ್ ಸದಾಶಿವ ಮಹಾರಾಜ ಹೋಗಿ ಬರೋದನ್ನೆಲ್ಲದನ್ನು ಕೂಡ ನೋಡ್ತಾ ಇರ್ತಾನೆ. 10 ಗಂಟೆ ಒಳಗಡೆ ಮಹಾರಾಜ ಮನೆಗೆ ಬರಬೇಕಿತ್ತು. ಆದರೆ ಜ್ಯೋತಿ ಅವನಿಗೆ ಶೂಸ್ ತೊಗೊಂಡು ಬರ್ಲಿಕ್ಕೆ ಹೇಳಿದ್ರಿಂದ ಶೂ ಶಾಪಲ್ಲಿ ನಿಂತ್ಕೊಂಡು ಮಹಾರಾಜ ವೆಯ್ಟ್ ಮಾಡ್ತಾ ಇರ್ತಾನೆ. ಇನ್ನೂ ಕೂಡ ಮನೆಗೆ ಬಂದಿರೋದಿಲ್ಲ. ಸೊ ಇದೇ ಗ್ಯಾಪ್ನಲ್ಲಿ ಸದಾಶಿವ ನನ್ನ ಹೆಂಡತಿ ಊರಿಗೆ ಹೋಗಿ ತುಂಬ ದಿವಸ ಆಗಿದೆ, ಅವಳನ್ನು ಸಾಯಿಸೋಕ್ಕೂ ಮುಂಚೆ ನಾನೊಂದು ಸಲ ಹೋಗಿ ಬರಲಾ ಅಂತ ಕೇಳ್ತಾನೆ. ಇದಕ್ಕೆ ಚಿನ್ನ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಹಾಗೆಯೇ ಸದಾಶಿವ ಒಳಗಡೆ ಹೋಗಿ ಬರ್ತಾ ಇದ್ದಂಗೆ ಧನು ಕೂಡ ನಾನೊಂದು ಸಲ ಹೋಗ್ತೀನಿ ಅಂತ ಹೇಳ್ತಾನೆ. ಚಿನ್ನ ಸರಿ ಅಂತ ಹೇಳ್ತಾನೆ. ಹಾಗೆಯೇ ಕೆಲಸ ಮುಗಿಸ್ಕೊಂಡು ಬಂದಂಥ ಧನು ಇನ್ನೇನು ಅವನ ಮಹಾರಾಜ ಬರೋಷ್ಟ್ರೊಳಗಡೆ ನಾನು ಇವಳನ್ನ ಕೊಂದು ಮುಗಿಸ್ತೀನಿ ಅಂತ ಒಳಗೆ ಹೋಗೋವಾಗ ಅದನ್ನು ತಡೆದಂಥ ಸದಾಶಿವ ನಾನು ಇನ್ನೊಂದು ಸಲ ಹೋಗಿ ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗಿ ಬರ್ತಾನೆ. ಹಾಗೆಯೇ ಎಷ್ಟೊತ್ತಾದರೂ ಕೂಡ ಮಹಾರಾಜ ಬರದೇ ಇದ್ದದನ್ನು ನೋಡಿದಂಥ ಚಿನ್ನ ನಾವಿವತ್ತು ಅವಳನ್ನು ಸಾಯಿಸೋದು ಬೇಡ, ಇನ್ನೊಂದು ದಿವಸ ಈ ಕೆಲಸ ಮಾಡೋಣ ಅಂತ ಹೇಳಿ ಅವ್ರು 3 ಜನನೂ ಕೂಡ ಮನೆಯಿಂದ ಆಚೆ ಬರ್ತಾರೆ. ಸರಿ, ಇದಾಗಿ ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಮಹಾರಾಜ ಕೂಡ ಬರ್ತಾನೆ. ತನ್ನ ಮಗಳು ಇಂಥ ಪರಿಸ್ಥಿತಿನಲ್ಲಿರೋದನ್ನ ನೋಡಿದಂಥ ಮಹಾರಾಜನಿಗೆ ಜೀವನೇ ಹೋದಷ್ಟು ದುಃಖ ಆಗುತ್ತೆ. ಹಾಗೆಯೇ ಅವಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಕೂಡ ಮಾಡ್ತಾನೆ. ಆಗಲೇ ಬಾರ್ಬರ್ ಶಾಪ್ನ ಓನರ್ ಆಗಿರುವಂಥ ಗೋಪಾಲ್ ತಾತ ಅಲ್ಲಿಗೆ ಬಂದು ನನಗೇನಾದರೂ ವಯಸ್ಸಿದ್ದಿದ್ರೆ ಈ ಕೆಲಸ ಮಾಡಿದಂಥ ಯಾವ ನನ್ನ ಮಕ್ಕಳನ್ನು ಕೂಡ ಬದುಕೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಆಗಲೇ ಕಾನ್ಷಿಯಸ್ಸಿಗೆ ಬಂದಂಥ ಜ್ಯೋತಿ ಸದಾಶಿವನ ದಬ್ಬೋವಾಗ ಅವನ ಬೆನ್ನಲ್ಲಿ ಕಿವಿ ಆಕಾರದ ಗುರ್ತಿತ್ತು. ಒಂದೇ ಒಂದು ಸಲ ನಾನು ಏನು ಕೇಳಿದ್ರು ಕೊಡಿಸ್ತೀಯ ಅಲ್ವಾ ಅಪ್ಪ, ಇದೊಂದು ಸಲ ನಾನು ಕೇಳ್ಕೊಳ್ತಾ ಇದ್ದೀನಿ, ಅವ್ರು ಯಾಕೆ ನನಗೆ ಈ ರೀತಿ ಮಾಡಿದ್ರು ಅಂತ ಅವ್ರನ್ನ ನಾನು ಕೇಳಬೇಕು, ದಯವಿಟ್ಟು ಅದೊಂದು ಅವಕಾಶ ಮಾಡಿಕೊಡಪ್ಪ ಅಂತ ಕೇಳ್ಕೊಳ್ತಾಳೆ. ಅದಕ್ಕೆ ಅವರ ಅಪ್ಪ ಕೂಡ ಸರಿ ಅಂತ ಹೇಳಿ ಒಪ್ಕೊಳ್ತಾನೆ. ಹಾಗೆಯೇ ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೀವಿ, ಇಷ್ಟು ಸ್ಟೋರಿ ಹೇಳಿ ಮುಗಿಸ್ತಾ ಇದ್ದಂಗೆ ಅಲ್ಲಿದ್ದಂಥ ಸದಾಶಿವನಿಗೆ ತಾನು ಮಾಡಿದಂಥ ಕೃತ್ಯ ನೆನಪಾಗಿರುತ್ತೆ. ಆಗಲೇ ಸದಾಶಿವ ಕಸದ ಬುಟ್ಟಿಗೋಸ್ಕರ ನಾನು ಒಪ್ಕೊಳ್ಬೇಕಾ ಅಂತ ಹೇಳಿ ನಗಾಡೋವಾಗ ಇನ್ಸ್ಪೆಕ್ಟರು ಮತ್ತೀಗ ಯಾರೋ ಹುಡುಕ್ಬೇಕು ಅಂತ ಅಂದ್ಕೊಂಡು ಅದೆಲ್ಲ ಗೊತ್ತಿಲ್ಲ, ನೀನು ಒಪ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಆಗಲೇ ಸದಾಶಿವ ತನ್ನ ಹೆಂಡತಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಚಿನ್ನನ್ಗೆ ಫೋನ್ ಮಾಡಿ ಹೇಳ್ತಾನೆ, ಮಹಾರಾಜ ಕಸದ ಬುಟ್ಟಿ ಅದು ಇದು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ನಂಬುಡಕ್ಕೆ ಬರ್ತಾ ಇದ್ದಾನೆ ಅನ್ಸುತ್ತೆ, ಈಗ ಏನು ಮಾಡೋದು ಅಂತ ಕೇಳೋವಾಗ ಬೇರೆ ದಾರಿ ಇಲ್ಲ, ಸದ್ಯಕ್ಕೆ ಅವ್ರು ಹೇಳ್ದಂಥ ಕೆಲಸ ಮಾಡುವಂಥ ಚಿನ್ನ ಹೇಳಿದ್ರಿಂದ ಸರಿ ಅಂತ ಸದಾಶಿವ ಒಪ್ಕೊಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಇವರಿಷ್ಟು ಜನರು ಕೂಡ ಮಹಾರಾಜನ ಮನೆಗೆ ಬರ್ತಾರೆ ಡೆಮೋ ಸಮೇತವಾಗಿ ತೋರಿಸೋದಕ್ಕೋಸ್ಕರ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಮಹಾರಾಜ ಹೇಳ್ದಂಥ ಸ್ಟೋರಿ ಪ್ರಕಾರ ನನ್ನ ಬಾಯಿ ಅದ್ಮಿಟ್ಕೊಂಡ್ರು ಅಂತ ಹೇಳಿರ್ತಾರೆ. ಸೊ ಸದಾಶಿವ ಅದನ್ನು ಡೆಮೋ ತೋರಿಸೋವಾಗ ಅವನ ಮಗಳನ್ನ ಯಾವ ಹೈಟಲ್ಲಿ ಬಾಯಿ ಅದ್ಮಿದ್ನೋ ಅದೇ ಹೈಟ್ನಲ್ಲಿ ಇವಾಗ ಕೈ ಮಾಡಿ ತೋರಿಸ್ತಾನೆ. ಸೊ ಸದಾಶಿವನ ಆ್ಯಕ್ಟಿಂಗ್ ನೋಡ್ತಾ ಇದ್ದಂಥ ಮಹಾರಾಜನಿಗೆ ಇವನೇ ತನ್ನ ಮನೆಗೆ ಬಂದಿರ್ಬೋದು ಅನ್ನೋ ಡೌಟ್ ಬಂದಿದ್ದರಿಂದ ಆಗಲೇ ಸದಾಶಿವನ ಹಗ್ ಮಾಡೋ ರೀತಿ ಅವನ ಬೆನ್ನಲ್ಲಿ ಕಿವಿ ಆಕೃತಿ ಇರೋ ಅಂಥದ್ದನ್ನ ಫೀಲ್ ಮಾಡ್ಕೊಳ್ತಾನೆ. ಹಾಗೆಯೇ ಸದಾಶಿವನ ಜೊತೆಗೆ ಮಹಾರಾಜ ಒಂದು ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತ ಕೇಳುವಾಗ ಸದಾಶಿವ ಮಹಾರಾಜನ ಹತ್ರ ತುಂಬ ದೌಲತ್ತಿಂದ ಅದು ಕಸದ ಬುಟ್ಟಿ ಅಷ್ಟೇ ಹಾಗೆ ಹೀಗೆ ಅಂತ ಹೇಳಿ ರೋಪ್ ಹಾಕಿ ದೌಲತ್ತಿಂದ ತಾನು ಮಾಡಿದ್ದೇ ಸರಿ ಅನ್ನೋ ರೀತಿ ಮಾತಾಡ್ತಾ ಇದ್ದಂಥ ಸದಾಶಿವನ್ನ ನೋಡಿದಂಥ ಇನ್ಸ್ಪೆಕ್ಟರ್ ವರದ ಆಗಲೇ ಅಲ್ಲಿಗೆ ಬಂದು ಏನಪ್ಪ ಮಹಾರಾಜನ ಮನೆಗೆ ಬಂದು ಅವನಿಗೆ ಜೋರು ಮಾಡ್ತಾ ಇದೆಯಾ ನೀನು ಅಂತ ಕೇಳೋವಾಗ ಸದಾಶಿವ ಇಲ್ಲ ಸರ್, ಜೋರು ಮಾಡ್ತಿರ್ಲಿಲ್ಲ ಸರ್, ಮಾಮೂಲಿಯಾಗಿ ಮಾತಾಡ್ತಿದ್ದೆ ಅಂತ ಹೇಳ್ತಾನೆ. ಸೊ ಇದನ್ನು ಕೇಳಿಸ್ಕೊಂಡಂಥ ವರದ ಇನ್ಸ್ಪೆಕ್ಟರು ಏನಯ್ಯ ನೀನು ಕಸದ ಬುಟ್ಟಿನ ತೊಗೊಂಡು ಹೋಗಿದ್ದ ಇವನ ಮೇಲೆ FIR ಹಾಕ್ಬೇಕಾ, ಏನು ಮಾಡ್ಬೇಕು ಹೇಳು ಅಂತ ಕೇಳೋವಾಗ ಕ್ಷಮಿಸ್ಬಿಡಿ ಸರ್ ಅಂತ
ಅಂತ ಮಹಾರಾಜ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಇನ್ಸ್ಪೆಕ್ಟರು ಏನು ಮಾಡಿದ್ರು ಕ್ಷಮಿಸ್ಬೇಕಾ, ನಿನ್ನ ಮಗಳನ್ನ ರೇಪ್ ಮಾಡಿದ್ರು ಕ್ಷಮಿಸ್ಬೇಕಾ ಅಂತ ಕೇಳ್ತಾರೆ. ಸೊ ಈಗ ಗೊತ್ತಾಗುವಂಥ ವಿಷಯ ಏನು ಅಂತಂದರೆ, ಇನ್ವೆಸ್ಟಿಗೇಷನ್ ಮಾಡಿದಂಥ ಪೊಲೀಸ್ನವ್ರಿಗೆ ಗೊತ್ತಾಗಿರುತ್ತೆ ಸದಾಶಿವ ಆ್ಯಂಡ್ ಗ್ಯಾಂಗೇನೆ ಮಹಾರಾಜನ ಮನೆಗೆ ಬಂದು ಅವ್ರ ಮಗಳ ಲೈಫ್ನ ಹಾಳು ಮಾಡಿರ್ತಾರೆ ಅಂತ. ಸೊ ಇನ್ಸ್ಪೆಕ್ಟರ್ ವರ್ಧ ಮಹಾರಾಜನ್ಗೆ ತಗೋ ಈ ಕತ್ತಿನ, ನಿನಗೇನು ಅನ್ಸುತ್ತೋ ಅದನ್ನು ಮಾಡು ಅಂತ ಹೇಳಿ ಅವರೆಲ್ಲರೂ ಕೂಡ ಆಚೆ ಬರೋವಾಗ ಇನ್ಸ್ಪೆಕ್ಟರ್ ಕಂದ ಇನ್ಸ್ಪೆಕ್ಟರ್ ವರ್ಧನ್ ಹತ್ರ ಸರ್ ಏನಾದರೂ ನಂಬುಡಕ್ಕೆ ಬಂದರೆ ಏನು ಮಾಡೋದು ಅಂತ ಕೇಳೋವಾಗ, ಏನು ಬರುತ್ತೋ ಬರಲಿ ಮುಂದೆ ನೋಡ್ಕೊಳ್ಳೋಣ, ಇದೇ ಥರ ನಮ್ಮನೆ ಹೆಣ್ಮಕ್ಳಿಗೂ ಆದರೆ ನಾವು ಸುಮ್ಮನಿರ್ತೀವ ಅಂತ ಹೇಳಿ ಅವರೆಲ್ಲರೂ ಕೂಡ ಆಚೆ ಹೋಗಿ ನಿಂತ್ಕೊಳ್ತಾರೆ. ಹಾಗೆಯೇ ಮಹಾರಾಜ ಸದಾಶಿವನ್ನ ನರಕ ತೋರಿಸಿ ಸಾಯಿಸ್ತಾನೆ. ಸೊ ಇಂಥವೆಲ್ಲ ನೋಡಿದಾಗ್ಲೇ ಪೊಲೀಸ್ಗಳ ಮೇಲಿದ್ದಂಥ ಗೌರವ ದುಪ್ಪಟ್ಟಾಗೋದು. ಹಾಗೆ ನೆಕ್ಸ್ಟ್ ಸೀನಲ್ಲಿ ಮಹಾರಾಜ ಮೂರನೇ ವ್ಯಕ್ತಿ ಯಾರು ಅಂತ ಹುಡುಕೊಂಡು ಹೋಗ್ತಾನೆ. ಅದು ಬೇರೆ ಯಾರು ಅಲ್ಲ, ನಮಗೆಲ್ಲ ಗೊತ್ತಿರೋ ಹಾಗೆ ಚಿನ್ನ. ಸೊ ಚಿನ್ನನ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇದ್ದಂಗೆ ಚಿನ್ನ ವರ್ಕ್ ಮಾಡ್ತಾ ಇದ್ದಂಥ ಪ್ಲೇಸಿಗೆ ಬಂದಂಥ ಮಹಾರಾಜ ಅಲ್ಲಿರೋರಿಗೆಲ್ಲ ಹೊಡೆದು ಚಿನ್ನ ಯಾರು ಅಂತ ನೋಡ್ತಾ ಇದ್ದಂಗೆ ಮಹಾರಾಜನಿಗೂ ಕೂಡ ಆಶ್ಚರ್ಯ ಆಗತ್ತೆ. ಗತಕಾಲದಲ್ಲಿ ಮುಗ್ದೋಗಿರೋ ಅಂಥ ವಿಷಯ ಮತ್ತೆ ಥಟ್ ಅಂತ ಮುಂದೆ ಬಂದು ನಿಲ್ತಲ್ಲ ಅಂತ. ಹಾಗೆಯೇ ಮಹಾರಾಜನ ನೋಡಿದಂಥ ಚಿನ್ನ, ನೆನಪಿದಿನ ನಾನು ನಿನ್ನಿಂದ 15 ವರ್ಷದಿಂದ ಜೈಲ್ಗೆ ಹೋದೆ, ನನ್ನ ಮಗಳನ್ನ ಕಳ್ಕೊಂಡೆ, ನನ್ನ ಹೆಂಡ್ತಿನ ಕಳ್ಕೊಂಡೆ, ನನ್ನ ಜೀವನನೇ ಹಾಳಾಯಿತು ಅಂತ ಹೇಳಿ ಒಂದೇ ಸಮ ಮಹಾರಾಜನಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಫೈನಲಿ ಡಿಫೈನ್ ಮಾಡ್ಕೊಂಡಂಥ ಮಹಾರಾಜ ಚಿನ್ನನಿಗೂ ಕೂಡ ಚೆನ್ನಾಗಿ ಹೊಡಿತಾನೆ. ಚೆನ್ನಾಗಿ ಒದೆ ತಿಂದಂಥ ಚಿನ್ನ ಕೆಳಗಡೆ ಬಿದ್ದಿರೋವಾಗ ಮಹಾರಾಜನ ಹತ್ರ ಇವತ್ತಲ್ಲ ನಾಳೆ ಇದೆಲ್ಲ ಸರಿ ಹೋಗ್ಬೋದು, ಆದರೆ ನಾನು ನಿನಗೆ ಕೊಟ್ಟಂಥ ನೋವು ನಿನ್ನ ಮಗಳನ್ನ ನೋಡುವಾಗೆಲ್ಲ ಕಣ್ಣೀರು ಹಾಕೋ ರೀತಿ ಮಾಡಿದ್ದೀನಿ ಅಂತ ಹೇಳ್ತಾ ಇರೋವಾಗ್ಲೇ ಅಲ್ಲಿಗೆ ಅವ್ರ ಮಗಳು ಹಾಗೆ PT ಟೀಚರ್ ಇಬ್ಬರು ಕೂಡ ಬರ್ತಾರೆ. ಸೊ ಮಗಳನ್ನ ನೋಡಿದಂಥ ಮಹಾರಾಜ ಮಾತಾಡೋದೇನು ಬೇಡ ಬಾ ವಾಪಸ್ ಹೋಗೋಣ ಅಂತ ಹೇಳೋವಾಗ ಅವ್ರ ಮಗಳು ಮಾತಾಡಬೇಕು ಅಂತ ಹೇಳಿಲ್ವಾ, ಒಂದೇ ಒಂದ್ಸಲ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಇದಕ್ಕೆ ಸರಿ ಅಂದ್ಕೊಂಡಂಥ ಮಹಾರಾಜ ಅವಳಿಗೋಸ್ಕರ ಚೇರ್ ಹಾಕೊಟ್ಟು ಅಲ್ಲೇ ನಿಂತಿರೋವಾಗ ಅವ್ರ ಅಪ್ಪನಿಗೆ ಆಚೆ ಹೋಗಕ್ಕೆ ಹೇಳ್ತಾಳೆ. ಹಾಗೇನೆ ಇಲ್ಲಿ ಕೂತಿರೋಂಥ ಚಿನ್ನನ ಹತ್ರ ಒಬ್ಬ ನೀಚ ಹೆಂಗಿರ್ತಾನೆ ಅಂತ ನೋಡಕ್ಕೆ ಬಂದೆ, ಇದಕ್ಕೋಸ್ಕರ ಬಂದೆ ಅಲ್ವಾ ನೀನು ಅಂತ ಹೇಳಿ ಅವ್ರು ಕೂಡಿಟ್ಟಿದ್ದಂಥ ಅಷ್ಟು ಜುವೆಲ್ಸ್ನು ಕೂಡ ಚಿನ್ನನ ಮುಂದೆ ಹೆಸ್ತು, ನನ್ನನ್ನು ಹೀಗೆ ಮಾಡಿದ್ದಕ್ಕೆ ನೀನೇನೋ ಸಾಧಿಸ್ತೆ ಅಂತ ಅನ್ಕೋಬೇಡ, ನಾನು ಸೋಲೋದಿಲ್ಲ, ಇದರಿಂದ ಆದಷ್ಟು ಬೇಗ ಆಚೆ ಬರ್ತೀನಿ. ನನ್ನಂತ ನಿನಗೊಬ್ಳು ಮಗಳಿದ್ರೆ ಅವಳನ್ನು ಕೇಳು, ನಿನ್ನಂಥ ನಾಯಿಗಳನ್ನು ಅದೆಷ್ಟು ಪ್ರತಿ ದಿವಸನೂ ಎದುರಿಸಿ ಬರ್ತೀವಿ ಅಂತ. ಅವಳು ಈ ರೀತಿ ಹೇಳ್ತಾ ಇದ್ದಂಗೆ ನಿನ್ನನ್ನು ಅವತ್ತೇ ನಾನು ಸಾಯಿಸ್ಬೇಕಿತ್ತು ಅಂತ ಚಿನ್ನ ಹೇಳಿದ್ದಕ್ಕೆ, ಇವತ್ತು ನಾನು ಬಂದಿದ್ದಕ್ಕೆ ನೀನು ಬದುಕಿದ್ಯಾ, ನಿನಗೆ ಪ್ರಾಣ ಭಿಕ್ಷೆ ಕೊಡ್ತಾ ಇದ್ದೀನಿ, ಬದುಕೋ ಅಂತ ಹೇಳಿ ಮಹಾರಾಜನ ಕೂಗಿ ಅವ್ರ ಅಪ್ಪನ ಜೊತೆ ಹೋಗೋವಾಗ ಅಲ್ಲೇ ಕೂತಂಥ ಚಿನ್ನ ಅಲ್ಲಿರೋಂಥ ಜುವೆಲ್ಸ್ನಲ್ಲಿ ಅವ್ನು ಮಾಡಿಸಿಟ್ಟಿದ್ದಂಥ ಜುವೆಲ್ಸ್ ಕೂಡ ಇರುತ್ತೆ. ಇದನ್ನು ನೋಡಿದಂಥವನು ಫ್ಲ್ಯಾಶ್ ಬ್ಯಾಕ್ನ ನೆನಪಿಸ್ಕೊಳ್ತಾನೆ. ಹಾಗೆ ನಮಗಿಲ್ಲೊಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಚಿನ್ನ ಅರೆಸ್ಟ್ ಆದಮೇಲೆ ಚಿನ್ನನ ವೈಫು ಹಾಗೆ ಮಗಳು ಬೇರೊಂದು ಸಪ್ರೇಟ್ ಮನೆಯಲ್ಲಿ ಇರ್ತಾರೆ. ಹಾಗೆಯೇ ಚಿನ್ನ ಮಾಡಿಸಿದಂಥ ಗೋಲ್ಡ್ ಚೈನು ಮಹಾರಾಜನ ಹತ್ರನೇ ಉಳ್ಕೊಂಡ್ಬಿಟ್ಟಿರತ್ತೆ. ಫೈನಲಿ ಚಿನ್ನನ ವೈಫ್ನ ಮನೆ ಕಂಡಿಡ್ದಂಥವನು ಮಹಾರಾಜನ ಹೆಂಡತಿ ಹಾಗೆ ಅವ್ರ ಮಗಳು 3 ಜನರು ಕೂಡ ಆ ಒಂದು ಗೋಲ್ಡ್ ಚೈನನ್ನು ವಾಪಸ್ ಕೊಡಲಿಕ್ಕೆ ಅಂತ ನೋಡಿದಾಗ ಚಿನ್ನನ ವೈಫು ಬೇಡ ಅಂತ ಹೇಳ್ತಾಳೆ. ಆಗ್ಲೇ ಮಹಾರಾಜನ ವೈಫು ಹಾಗಾದರೆ ಮಗುಗೆ ಆಟ ಆಡೋದಕ್ಕೆ ಏನಾದರೂ ಕೊಡಿಸಿ ಅಂತ ಹೇಳಿದ್ರಿಂದ ಅಲ್ಲೇ ಎದುರುಗಡೆ ಇದ್ದಂಥ ಶಾಪಿಗೆ ಬಂದು ನೋಡೋವಾಗ ಮಹಾರಾಜನ ಕಣ್ಣೆದುರುಗಡೆನೆ ನಾವು ಮೂವಿ ಸ್ಟಾರ್ಟಿಂಗ್ನಲ್ಲಿ ನೋಡಿದಂಥ ಆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಆಗ್ಲೇ ಚಿನ್ನನ ಮನೆಯಲ್ಲಿದ್ದಂಥ ಆ ಒಂದು ಕಸ ಡಬ್ಬ ಮಗು ಮೇಲೆ ಬಿದ್ದು ಮಗು ಬದುಕಿರತ್ತೆ. ಆಗ್ಲೇ ಜೈಲಿಂದ ರಿಲೀಸ್ ಆಗಿರೋ ಅಂಥ ಚಿನ್ನನ ತೋರಿಸ್ತಾರೆ. ಚಿನ್ನ ಅಕ್ಕಪಕ್ಕದ ಮನೆಯವ್ರನ್ನ ವಿಚಾರಿಸೋವಾಗ ಮನೆ ಬಿದ್ದಿದ್ದ ವಿಷಯ ಹಾಗೆಯೇ ಹೆಂಡತಿ ಮಗು ಸತ್ತೋಗಿದ್ದ ಎಲ್ಲ ವಿಷಯನೂ ಕೂಡ ಗೊತ್ತಾಗತ್ತೆ. ಹಾಗೆಯೇ ಇವಾಗ ರಿವೀಲ್ ಆಗುವಂಥ ಬಿಗ್ ಟ್ವಿಸ್ಟ್ ಏನು ಅಂತಂದರೆ, ಮಹಾರಾಜ ಹಾಗೆ ಮಹಾರಾಜನ ಮಗಳು ಹೋಗೋವಾಗ ಚಿನ್ನನ ಮಗಳು ಬೆನ್ನ ಮೇಲೆ ಒಂದು ಗಾಯ ಆಗಿರತ್ತಲ್ವ, ಈಗ ಅದು ಮಹಾರಾಜನ ಮಗಳು ಬೆನ್ನ ಮೇಲೂ ಕೂಡ ಇರುತ್ತೆ. ಇದನ್ನು ನೋಡಿದಂಥ ಚಿನ್ನಗೆ ಗೊತ್ತಾಗತ್ತೆ ಈಗ ಇರೋದು ತನ್ನ ಮಗಳೇ ಅಲ್ಲಿ ಅಂತ. ಸೊ ಆಗ್ಲೇ ಚಿನ್ನನ್ಗೆ ತನ್ನ ಹೃದಯನೇ ಒಡೆದೋದಷ್ಟು ದುಃಖ ಆಗತ್ತೆ. ಆಗ್ಲೇ ಅಮ್ಮು ಅಮ್ಮು ಅಂತ ಜೋರಾಗಿ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಮಹಾರಾಜ PT ಟೀಚರ್ ಹಾಗೆ ಜ್ಯೋತಿನ ಮುಂದೆ ಕಳಿಸಿ ವಾಪಸ್ ಚಿನ್ನನ ಹತ್ರ ಬಂದಾಗ ಚಿನ್ನ ಮಹಾರಾಜನ ಕಾಲಿಡ್ಕೊಂಡು, ನನಗೆ ಗೊತ್ತು ಅವಳು ನನ್ನ ಮಗಳೇ ಅಲ್ವಾ, ಕರಿಯೋ, ಒಂದೇ ಒಂದ್ಸಲ ಕರಿಯೋ, ನಾನು ಅವಳ ಜೊತೆಗೆ ಮಾತಾಡಬೇಕು ಅನ್ನಿಸ್ತಾ ಇದೆ, ಕರಿಯೋ, ಸತ್ಯವಾಗ್ಲೂ ನಾನು ಅವಳ ತಂದೆ ಅನ್ನೋ ವಿಷಯನ ನಾನು ಹೇಳೋದಿಲ್ಲ, ಅವಳು ನನ್ನ ಮಗಳೇ ಅಲ್ವಾ, ಅವಳ ಅಮ್ಮನೇ ಅಲ್ವಾ, ಕರಿಯೋ ಅಂತ ಹೇಳೋವಾಗ ನಮ್ಗಿಲ್ಲಿ ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದ್ದ ದಿವಸ ಏನಾಯ್ತು ಅಂತ ತೋರಿಸ್ತಾರೆ. ಲಾರಿ ಬಂದು ಗುದ್ದಿ ಆದಂಥ ಆಕ್ಸಿಡೆಂಟ್ನಲ್ಲಿ ಮಹಾರಾಜ ತನ್ನ ಹೆಂಡತಿ ಮಕ್ಕಳನ್ನ ಕಳ್ಕೊಂಡಿದ್ರೆ, ಹಾಗೇನೆ
ಚಿನ್ನನ್ ಹೆಂಡತಿ ಕೂಡ ತೀರೋಗಿರ್ತಾರೆ. ಕಸದ ಡಬ್ಬ ಚಿನ್ನನ್ ಮಗಳ ಮೇಲೆ ಬಿದ್ದಿದ್ರಿಂದ ಚಿನ್ನನ್ ಮಗಳು ಮಾತ್ರ ಈ ಆಕ್ಸಿಡೆಂಟ್ನಲ್ಲಿ ಬದುಕಿರ್ತಾಳೆ. ಮಹಾರಾಜ ಚಿನ್ನನ್ ಮಗಳನ್ನ ತನ್ನ ಸ್ವಂತ ಮಗಳ ರೀತಿನೇ ನೋಡ್ಕೊಳ್ತಾ ಇರ್ತಾನೆ. ಸೊ ಒಂದು ರಿವೆಂಜ್ಗೋಸ್ಕರ ಬೇರೆ ಮಗಳಿಗೆ ಅನ್ಯಾಯ ಮಾಡ್ತೀನಿ ಅಂತ ಮಾಡಿದಂಥ ಚಿನ್ನನ್ಗೆ ತನ್ನ ಮಗಳಿಗೆ ಅನ್ಯಾಯ ಮಾಡಿದ್ದೀನಿ ಅಂತ ಗೊತ್ತಾಗ್ತಾ ಇದ್ದಂಗೆನೆ ಹೃದಯನೇ ಒಡೆದೋದಂಗಾಗತ್ತೆ. ಹಾಗೇನೆ ಮಹಾರಾಜ ಅವಳು ನನ್ನ ಮಗಳೇ ಅಂತ ಹೇಳಿ ಚಿನ್ನನ ದಬ್ಬಿ ಅಲ್ಲಿಂದ ಹೊರಟೋಗ್ತಾನೆ. ಹಾಗೆಯೇ ಇವ್ರು 3 ಜನರು ಕೂಡ ಮಹಾರಾಜ, PT ಟೀಚರ್, ಜ್ಯೋತಿ ಇವ್ರು 3 ಜನರು ಕೂಡ ಹೋಗುವಾಗ ಮಹಾರಾಜನ ಮಗಳ ಹೆಜ್ಜೆ ಗುರುತು ಅಲ್ಲೇ ಇದ್ದಂಥ ಮರಳ ಮೇಲೆ ಮೂಡುತ್ತೆ. ಹಾಗೆಯೇ ತನ್ನ ಮಗಳಿಗೆ ಇಂಥ ಅನ್ಯಾಯ ಮಾಡಿದ್ನಲ್ಲ, ಅವಳಿಗೆ ಎಷ್ಟೊಂದು ಒಡೆದೆ ಅಂತ ನೆನಪಿಸ್ಕೊಂಡಂಥ ಚಿನ್ನ ಅಲ್ಲಿಂದ ಕೆಳಗಡೆ ಬಿದ್ದು ಸ್ಯೂಸೈಡ್ ಮಾಡ್ಕೊಳ್ತಾನೆ. ಹಾಗೆಯೇ ಅವನ ರಕ್ತ ಆ ಇಡೀ ಪಾದದ ಗುರುತಿಗೆ ಆಗತ್ತೆ. ಇದಕ್ಕೆ ಹೇಳೋದು, ನಾವು ಬೇರೆಯವ್ರಿಗೆ ಅನ್ಯಾಯ ಮಾಡೋಕ್ಕೋದ್ರೆ ದೇವ್ರು ನಮಗೆ ಅನ್ಯಾಯ ಮಾಡಿರ್ತಾನೆ ಅಂತ. ಸೊ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಮೂವಿ ಕೊನೆಯಲ್ಲಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾವು ಫ್ಯಾಮಿಲಿ ಎಲ್ಲರೂ ಕೂಡ ಈ ಫಿಲ್ಮ್ನ ನೋಡಿದ್ವಿ. ನಿಜವಾಗ್ಲೂ ತುಂಬಾ ಡಿಸ್ಟರ್ಬಿಂಗ್ ಆಗಿತ್ತು ಈ ಸ್ಟೋರಿ. ನಿಜವಾಗ್ಲೂ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಅಂಥ ಸ್ಟೋರಿ ಆಗಿರುತ್ತೆ. ಸೊ ನಾವು ಬೇರೆ ಹೆಣ್ಮಕ್ಳಿಗೆ ಅನ್ಯಾಯ ಮಾಡೋಕ್ಕೂ ಮುಂಚೆ ಆ ಪ್ಲೇಸ್ನಲ್ಲಿ ಖಂಡಿತವಾಗ್ಲೂ ನಮ್ಮನೆ ಮಗಳೇ ಇದ್ದರೆ ಹೇಗೆ ಅನ್ನೋದನ್ನು ಯೋಚಿಸಿದ್ರೆ ಯಾರಿಗೂ ಅನ್ಯಾಯ ಮಾಡುವಂಥ ಬುದ್ಧಿ ಬರೋದಿಲ್ಲ. ಇಂಥದ್ದೇ ಒಂದು ಥ್ರಿಲ್ಲರ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸೊ ಈ ಮೂವಿ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.